ವಿಘ್ನ ವಿನಾಶಕ ವಿಘ್ನೇಶ್ವರನಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ ಗ್ರಾಮ ದೇವರಾದ ಶ್ರೀ ಸೂರ್ಯನಾರಾಯಣ ದೇವರಿಗೆ ಶಿರಭಾಗಿಸುತ್ತಾ ಲೋಕದೊಡತಿ ಶ್ರೀ ಮಹಾದೇವಿಗೆ ನಮಿಸುತ್ತಾ ಈ ಜಾಗದಲ್ಲಿ ನೆಲೆಯಾಗಿರುವ ದೇವರಿಗೆ ತಲೆ ತಗ್ಗಿಸುತ್ತಾ ಗುರು ಹಿರಿಯರ ಆಶೀರ್ವಾದವನ್ನು ಬೇಡುತ್ತಾ ಸರ್ವಶಕ್ತಿ ಮಹಿಳಾ ಮಂಡಲ್ ರಿಜಿಸ್ಟರ್ ಪಡಿ ಹಾಗೂ ಸರ್ವಶಕ್ತಿ ನೃತ್ಯಾಭಜನಾ ತಂಡದ ಸಹಯೋಗದಲ್ಲಿ SSLC ಹಾಗೂ PUC ಪರೀಕ್ಷೆಯಲ್ಲಿ 90%ಕ್ಕಿಂತ ಜಾಸ್ತಿ ಅಂಕ ಪಡೆದು ತೇರ್ಗಡೆಯಾದ ಕುಣಿತಾ ಭಜನಾ ತಂಡದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿರುವ ಶ್ರೀ ಸಚಿನ್ ಕುಮಾರ್, ಕಾರ್ಯನಿರ್ವಾಹಕ ಅಧಿಕಾರಿ, ತಾಲೂಕು ಪಂಚಾಯತ್ ಬಂಟ್ವಾಳ ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಶ್ರೀಮತಿ ಅಶ್ವಿನಿ ಸಂತೋಷ್, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮಂಗಳೂರು ಇವರನ್ನು ಸಹ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಹಾಗೆ ಇನ್ನೊಬ್ಬರು ಮುಖ್ಯ ಅತಿಥಿಯಾಗಿ ಶ್ರೀಮತಿ ಸ್ಮಿತಾ ಉದಯಶಂಕರ್ ಗಟ್ಟಿ, ಇವರು ತಂತ್ರಜ್ಞಾನ ಮುಖ್ಯಸ್ಥರು, ಇನ್ಫೋಸಿಸ್ ಉಡುಪಿ ಮಂಗಳೂರು ಇವರನ್ನು ಸಹ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಶ್ರೀಮತಿ ತೇಜಾಕ್ಷ್ ಮೋಹನ್ ಇವರನ್ನು ವೇದಿಕೆಗೆ ಬಂದು ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ನಿರಂಜನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಪಾರ್ವತಿ ನಂದನ ಶುಭಾನನ ಪಾರ್ವತಿ ನಂದನ ಶುಭಾನನ ಗಜಾನನ ಶುಭಾನನ ಗಜಾನನ ಶುಭಾನನ ಪಾಹಿ ಪ್ರಭು ಮಾ ಪಾಹಿ ಪ್ರಸನ್ನ ಪಾಹಿ ಪ್ರಭು ಮಾ ಪಾಹಿ ಪ್ರಸನ್ನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ ನಿರಂಜನ. ಶುಭ ಸಂಜೆಯ ಶುಭಕಾಮನೆಗಳು. ಕೇವಲ ವಿದ್ಯೆಯಿಂದ ಕಲಿತದ್ದು ಅಲ್ಪಕಾಲದವರೆಗೆ ಮಾತ್ರ ಇರುತ್ತದೆ. ಅದೇ ವಿದ್ಯೆಯನ್ನು ಗುರುವಿನ ಸಮ್ಮುಖದಲ್ಲಿ ತಾಳ್ಮೆಯಿಂದ ಕಲಿತರೆ ಅದು ಅನಂತ ಕಾಲದವರೆಗೆ ಎಂದು ಹೇಳುತ್ತಾ ಇಂದಿನ ನಮ್ಮ ಕುಣಿತಾ ಭಜನಾ ವಿದ್ಯಾರ್ಥಿ ವೃಂದದ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವನ್ನು ಕೋರುತ್ತಾ ನಮ್ಮ ಇಂದಿನ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಸಂಸ್ಕೃತಿ ಮತ್ತು ಆಚಾರ. ವೇದಿಕೆಯ ಮೇಲೆ ಆಸೀನರಾಗಿರುವ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ಬಂಟ್ವಾಳ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿಯಾಗಿರುವ ಶ್ರೀ ಸಚಿನ್ ಕುಮಾರ್ ಇವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ಸೀತಾರಾಮ್ ಬೆಟ್ಟಿ ಅವರಿಗೆ ಧನ್ಯವಾದಗಳು. ಇವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ. ಇವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಈ ಮಾತಿಗೆ ವಿರಾಮದಲ್ಲಿ ಕೇಳುತ್ತೇನೆ. ಜೈ ಹಿಂದ್, ಜೈ ಶ್ರೀರಾಮ್. ಮೆರಗನ್ನು ಸೂಚಿಸುವ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ವೇದಿಕೆಯಲ್ಲಿರುವ ಅತಿಥಿ ಗಣ್ಯರನ್ನು ಕೇಳಿಕೊಳ್ಳುತ್ತಿದ್ದೇನೆ. ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ
शान्तिः। ಸರ್ವಶಕ್ತಿ ಮಹಿಳಾ ಮಂಡಳಿ ಹಾಗೂ ಸರ್ವಶಕ್ತಿ ನೃತ್ಯ ಭಜನಾ ತಂಡ ನಡೆದು ಬಂದ ದಾರಿ. ಸರ್ವಶಕ್ತಿ ಮಹಿಳಾ ಮಂಡಳಿಯು ದಿನಾಂಕ 5/11/23ರಂದು 20 ಸದಸ್ಯರನ್ನು ಹೊಂದಿಕೊಂಡು ಆರಂಭವಾದ ನಮ್ಮ ಸಂಸ್ಥೆಯು ಇಂದು 40ಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿದೆ. ನಮ್ಮ ಸಂಸ್ಥೆ ಆರಂಭವಾದ ಕೆಲವೇ ಸಮಯದಲ್ಲಿ ಸರ್ಕಾರದ ಅಧೀನದಲ್ಲಿ ನೋಂದಣಿ ಮಾಡಿಕೊಂಡಿದೆ. ಅದರ ನಂತರ 2024ರ ಮಾರ್ಚ್ ತಿಂಗಳಲ್ಲಿ VRDF ಪ್ರತಿಷ್ಠಾನದಲ್ಲಿ ಸದಸ್ಯತ್ವವನ್ನು ಪಡೆದುಕೊಂಡು ಇದುವರೆಗೆ ಸುಮಾರು 50ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದ್ದೇವೆ. ನಮ್ಮ ಸಂಸ್ಥೆಯಿಂದ ಹಲವಾರು ಕಾರ್ಯಕ್ರಮಗಳು ನಡೆದಿದೆ. ಅವುಗಳಲ್ಲಿ ಮುಖ್ಯವಾಗಿ ಮಲ್ಲಿಗೆ ಕೃಷಿ ತರಬೇತಿ, ಮಕ್ಕಳಿಗೆ ಬೇಸಿಗೆ ಶಿಬಿರ, ಮ್ಯಾಟ್ ತಯಾರಿ, ಮಕ್ಕಳಿಗೆ ಸ್ವ ಉದ್ಯೋಗದ ತರಬೇತಿಗಳಾದ ಸೋಪು ತಯಾರಿ, ಸಾಂಬಾರು ಪುಡಿ, ಫಿನೈಲ್ ತಯಾರಿ ಹಾಗೂ ಆರ್ಟಿಫಿಷಿಯಲ್ ಜ್ಯುವೆಲ್ಲರಿ ತರಬೇತಿ ನೀಡಲಾಯಿತು. ಇದಲ್ಲದೆ KPTಯ CCTech ಇದರ ವತಿಯಿಂದ ಸುಮಾರು 150 ಮಹಿಳೆಯರಿಗೆ ಹೊಲಿಗೆ ತರಬೇತಿಯನ್ನು ನೀಡಿದ್ದೇವೆ. ಹೀಗೆ ನಮ್ಮ ಸಂಸ್ಥೆಯು ವಿವಿಧ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಸಾಗುತ್ತದೆ. ಈಗ ನಮ್ಮ ಸಂಸ್ಥೆಯಿಂದ ತರಬೇತಿ ಪಡೆದ ನಮ್ಮ ಸಂಸ್ಥೆಯ ಸದಸ್ಯರು ಸುಮಾರು 6 ಜನ ಸೇರಿ ಸರ್ವಶಕ್ತಿ ಹೋಮ್ ಪ್ರಾಡಕ್ಟ್ ಎಂಬ ಹೆಸರಿನಲ್ಲಿ ಮಸಾಲ ಉತ್ಪನ್ನಗಳನ್ನು ಆರಂಭಿಸಿದ್ದೇವೆ. ನಮ್ಮ ಅಂಗಸಂಸ್ಥೆಯಾದ ಸರ್ವಶಕ್ತಿ ಭಜನಾ ತಂಡ ಡಿಸೆಂಬರ್ 2023ರಂದು ಶ್ರೀ ಬ್ರಾಹ್ಮಣಿ ಕಮಲಶಿಲೆ ದೇವಸ್ಥಾನದಲ್ಲಿ ಉದ್ಘಾಟನೆಗೊಂಡಿತ್ತು. ಭಜನಾ ತಂಡದಲ್ಲಿ 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದ್ದಾರೆ. ನಮ್ಮ ಭಜನಾ ತಂಡವು ಹಲವಾರು ಭಜನಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಅಲ್ಲದೆ ನಮ್ಮ ತಂಡವು ಮರುಗಿ ಶ್ರೀ ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ದೀನರಾಜ್ ಕಲ್ವಾರ ಇವರ ನೇತೃತ್ವದಲ್ಲಿ ಸುಮಾರು 1,000 ಮಕ್ಕಳನ್ನು ಸೇರಿಸಿ ಕುಣಿತ ಭಜನಾ ಸೇವೆ ನೀಡಿರುತ್ತೇವೆ. ಭಜನಾ ಮಕ್ಕಳಿಗೆ ಸಂಸ್ಕಾರದ ಜೊತೆಗೆ ಗುರುವಂದನ ಹಾಗೂ ಮಾತೃವಂದನಾ ಕಾರ್ಯಕ್ರಮವನ್ನು ಮಕ್ಕಳ ಪೋಷಕರೊಂದಿಗೆ ನಡೆಸಿರುತ್ತೇವೆ. ನಮ್ಮ ಭಜನಾ ತಂಡವು ನಮ್ಮ ಕುಡ್ಲ ಮತ್ತು ಹಲವಾರು ಸಂಘ ಸಂಸ್ಥೆಗಳು ನಡೆಸಿದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಪಡೆದಿದ್ದಾರೆ. ಭಜನಾ ತಂಡದ ಮಕ್ಕಳು ಶಕ್ತಿನಗರ, ಜೋಡುಕಟ್ಟೆ, ಪೆರ್ಜಿಲ, ಉಜ್ಜೋಡಿ ಹೀಗೆ ಹಲವಾರು ಕಡೆ ಮಕ್ಕಳಿಗೆ ಕುಣಿತ ಭಜನಾ ತರಬೇತಿ ನೀಡಿದ್ದಾರೆ. ನಮ್ಮ ಭಜನಾ ತಂಡದ ಮಕ್ಕಳು ಮಿಡಲ್ ಕ್ಲಾಸ್ ಎಂಬ ತುಳು ಚಲನಚಿತ್ರದಲ್ಲೂ ಭಾಗವಹಿಸಿದ್ದಾರೆ. ನಮ್ಮ ಈ ಎಲ್ಲ ಸಮಾಜಮುಖಿ ಕೆಲಸಕ್ಕೆ ನಿಮ್ಮೆಲ್ಲರ ಹಾರೈಕೆ, ಆಶೀರ್ವಾದ ಇನ್ನು ಮುಂದಕ್ಕೂ ಹೀಗೆ ಹೆಚ್ಚಿನ ರೀತಿಯಲ್ಲಿ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದ ಹೇಳುತ್ತಾ ನನ್ನ ಪ್ರಾಸ್ತಾವಿಕ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್. ತುಂಬಾ ಚಿರಋಣಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಇವತ್ತು ಏನು 10ನೇ ಮತ್ತು 12ನೇ ತರಗತಿಯ ವಿದ್ಯಾರ್ಥಿನಿಗಳು ತಮ್ಮ ಸನ್ಮಾನಕ್ಕೆ ಏನು ಗೆಲುವು ಸಾಧಿಸಿದ್ದಾರೆ, ಅದು ಇವತ್ತಿನ ಶ್ರಮ ಅಲ್ಲ, ಕಳೆದ ವರ್ಷ ನೀವು ಪಟ್ಟ ಶ್ರಮದ ಫಲವಾಗಿ ಇವತ್ತು ಇಲ್ಲಿ ಬಂದಿದ್ದೀರಿ. ಸೊ ಇದು ಏನಂದ್ರೆ ನಿಮ್ಗೆ ಏನು ಸಾಧನೆಯನ್ನು ಸಾಧಿಸಿದ್ದೀರಿ, ಇದು ಬರೀ ನಿಮಗೆ ಒಂದು ಮೆಟ್ಲು ಅಷ್ಟೇ ಗೆಲ್ಲುವುದು. ಇನ್ನು ನೀವು ಪ್ರಪಂಚವನ್ನು ತುಂಬಾ ನೋಡ್ಲಿಕ್ಕಿದೆ, ತುಂಬಾ ಕಲೀಲಿಕ್ಕಿದೆ. ಸೊ ನಾನು ಒಂದು ಪೋಷಕಳಾಗಿ, ನನಗೂ 2 ಮಕ್ಕಳಿದ್ದಾರೆ, ಪೋಷಕಳಾಗಿ ಮತ್ತೆ ನಾನು ಒಂದು ವಕೀಲೆಯಾಗಿ ನಾವು ಮೊಟ್ಟ ಮೊದಲಿಗೆ ಶಿಸ್ತಿಗೆ ತುಂಬಾ ಆದ್ಯತೆಯನ್ನು ಕೊಡ್ತೇವೆ. ಸೊ ಮಕ್ಕಳಿಗೆ ಶಿಸ್ತು ತುಂಬಾ ಮುಖ್ಯ. ನೀವು ಎಷ್ಟೇ ಬೆಳೆಯಿರಿ, ಎಷ್ಟೇ ಎತ್ತರಕ್ಕೂ ಹೋಗಿ, ಆದ್ರೆ ಮಾನವೀಯತೆಯನ್ನು ಮರೆಯಬೇಡಿ. ಏನು ಮಾನವೀಯತೆಯ ಮೌಲ್ಯವನ್ನು ಈಗ ನೀವು ಇಟ್ಕೊಂಡಿದ್ದೀರಿ, ಇನ್ನು ಫ್ಯೂಚರ್ ಅಲ್ಲಿ ಸಹ ನೀವು ಅದನ್ನೇ ಪಾಲಿಸ್ಕೊಂಡು ಹೋಗ್ಬೇಕು. ಶಿಸ್ತು ಹೇಳುವಾಗ ನನಗೆ ಒಂದು ವಿಷಯ ನೆನಪಾಯಿತು. ನನ್ನ ಮಗಳು ಹೇಳೋದುಂಟು, ಅಮ್ಮ ಶಿಸ್ತು, ಓದು ಓದು ಓದು, ಇಡೀ ದಿವಸ ಹೇಳ್ತೀನಿ ನೀನು ಓದು ಅಂತ. ಸೊ ಆವಾಗ ಅವನಿಗೆ ಟೆನ್ಷನ್ ಆಗ್ತದೆ. ಈಗ 10 ಆಯ್ತು ಓದು, ಇನ್ನು 11ನೇ 12ನೇ 2 ವರ್ಷ ಓದು ಸಾಕು, ಮತ್ತೆ ಡಿಗ್ರಿ ಆಗ್ತದೆ, ಮತ್ತೆ ಮಾಸ್ಟರ್ ಆಗ್ತದೆ, ನೀನು ಮುಗಿಸುದಿಲ್ಲ, ಹೀಗೆ ಹೇಳ್ತಾ ಇರ್ತೀವಿ ಓದು ಓದು ಅಂತ. ಸೊ ಮಕ್ಕಳು, ನೀವು ಒಂದು ವಿಷಯ ತಿಳ್ಕೊಳ್ಬೇಕು, ನಾವು ನಿಮ್ಗೆ ಈಗ ಹೇಳುವುದು ಏಕಂದ್ರೆ ನೀವು ಮುಂದೆ ಯಾರ ಎದುರಿಗೆ ತಲೆ ಬಾಗದೆ ನೀವು ಶಿಸ್ತಿನಿಂದ ಮುಂದೆ ಹೋಗ್ಬೇಕು. ಅದೇ ಕಾರಣದಿಂದ ನಾವು ಹೇಳುದು. ಯಾಕಂದ್ರೆ ಶಿಸ್ತು ನಿಮ್ಗೆ ಬಹು ಮುಖ್ಯ. ಯಾಕಂದ್ರೆ ಏನು ಈಗ ನೀವು ಅದನ್ನು ಅಳವಡಿಸ್ತೀರಿ, ನಾಳೆ ಅದೇ ನಿಮಗೆ ಒಂದು ಜೀವನವನ್ನು ರೂಪಿಸ್ತದೆ. ಯಾಕಂದ್ರೆ ಮೊನ್ನೆಯಷ್ಟೇ ನಮ್ಮ ಕೋರ್ಟಲ್ಲಿ ಏನು ಸಿವಿಲ್ ಜಡ್ಜ್ ಜೂನ್ 15ಕ್ಕೆ 5 ಜನ ಸಿವಿಲ್ ಜಡ್ಜ್ ನೇಮಕ ಆಯಿತು. 5 ಜನ ಸಹ ಮಹಿಳೆಯರೇ. ಸೊ ಅದು ಸಣ್ಣ ವಯಸ್ಸಿನವರು, 25-26, ಅವರು ಫಸ್ಟ್ ಪ್ರಾಕ್ಟೀಸ್. ಸೊ ಅವರು ಅಪಾಯಿಂಟ್ ಆಗಿ ಬಂದು ಕೂತ್ಕೊಳ್ಳುವಾಗ ಮೊದಲ ದಿವಸ ನಾನು ಕೋರ್ಟಲ್ಲಿ ಕೂತಿದ್ದೆ. ಆವಾಗ ಅವರ ತಂದೆ ಮತ್ತು ತಾಯಿ ಅವರೊಟ್ಟಿಗೆ ಬಂದು ಅವರ ಜೊತೆಗೆ ಕೂತ್ಕೊಂಡು ಸುಮಾರು 1 ತಾಸು ಅವರ ಜೊತೆ ಕೂತ್ಕೊಂಡು ತನ್ನ ಮಗಳು ಜಡ್ಜ್ ಆಗೋದನ್ನು
ಆ ಖುಷಿಯನ್ನು ಅನುಭವಿಸ್ತಾ ಏನು ಇದ್ರು ಅದನ್ನು ನೋಡಿ ನಮಗೂ ತುಂಬಾ ಖುಷಿ ಆಯ್ತು. ಏನ್ ಗೊತ್ತಾ, ಮಕ್ಕಳು ಏನಾದ್ರು ಸಾಧನೆ ಮಾಡಿದ್ರೆ ಅದರಿಂದ ಆಗುವ ಖುಷಿಯೇ ಬೇರೆ. ನನಗೂ ಅವರನ್ನು ನೋಡಿ ಒಂದು ಪ್ರೌಡ್ ಪೇರೆಂಟ್ ಅಂತ ಫೀಲ್ ಆಯ್ತು. ಹಾಗೆ ತುಂಬಾ ಖುಷಿ ಆಯ್ತು. ಅದು ಬಿಟ್ಟು ನಾನು ಮೊನ್ನೆಯಷ್ಟೇ ಒಂದು ಯೂಟ್ಯೂಬ್ ಅಲ್ಲಿ ಒಂದು ಸ್ಟೋರಿ ನೋಡ್ತಾ ಇದ್ದೆ. ಏನಂದ್ರೆ ದಿ ಆಲ್ಕಮಿಸ್ಟ್ ಅಂತ. ಅದರಲ್ಲಿ ಒಬ್ಬ ಸೆಂತಿಯೋ ಅಂತ ಹುಡುಗ, ಅವನು ಏನ್ ಮಾಡ್ತಾನೆ, ತನ್ನ ನಿಧಿಯನ್ನು ಹುಡುಕ್ತಾ ಇಡೀ ಜಗತ್ತನ್ನು ಸುತ್ತಾಡ್ತಾನೆ, ನನ್ಗೆ ಎಲ್ಲಿ ನನ್ನ ನಿಧಿ ಸಿಗ್ತದೆ ಹೇಳಿ. ಮತ್ತೆ ಅವನಿಗೆ ಮತ್ತೆ ರಿಯಲೈಸ್ ಆಗ್ತದೆ ಅವನು ಎಲ್ಲಿ ಸ್ಟಾರ್ಟ್ ಮಾಡಿದಾನೆ ಅಲ್ಲಿಯೇ ಅವನಿಗೆ ನಿಧಿ ಇತ್ತು ಹೇಳಿ. ಹಾಗೆ ಈಗ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ, ನೀವು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅದನ್ನೆಲ್ಲ ನೋಡಿ ಪರದೆಯ ಹಿಂದೆ ಇರುವ ಜಗತ್ತು ತುಂಬಾ ಒಳ್ಳೆಯದು, ಎಷ್ಟು ಚಂದ ಜಗತ್ತಂತ ಎಣಿಸ್ತೀರಿ. ನಿಜವಾಗಿ ಅದು ನಿಜವಾದ ಜಗತ್ತಲ್ಲ. ನೀವು ಏನು ಕಲಿತೀರಿ, ನಿಮ್ಮ ಪಾಠದಲ್ಲಿ ಏನು ಕಲಿತೀರಿ, ಅಲ್ಲ ನಿಮ್ಮ ದಿನನಿತ್ಯದ ಜೀವನದಲ್ಲಿ ನಿಮ್ಮ ಅನುಭವಗಳನ್ನು ಏನು ಹಂಚ್ತೀರಿ, ನಿಮ್ಮ ಸುತ್ತಮುತ್ತಲಿನ ಸ್ನೇಹಿತರೊಳಗೆ ಏನು ದಿನ ಕಳಿತೀರಿ, ಅದು ನಿಮ್ಗೆ ಮುಖ್ಯ. ಅದು ನಿಜವಾದ ನಿಧಿ ನಿಮ್ಗೆ. ಯಾಕಂದ್ರೆ ನಮ್ಗೆ ಗೊತ್ತಾಗುದಿಲ್ಲ. ಈಗ ಎಸ್ಪೆಷಲಿ ಹುಡುಗಿಯರಿಗೆ ಒಂದು ಫೋಟೋ ಹಾಕ್ತೀರಿ, ಒಂದು 10-20 ಲೈಕ್ ಬಂದ್ರೆ ಅದರಿಂದ ಆಗುವ ಖುಷಿಯೇ ಬೇರೆ. ನನ್ಗೆ ಎಷ್ಟು ಲೈಕ್ ಬಂತು ಇನ್ಸ್ಟಾದಲ್ಲಿ, ಪ್ರಪಂಚವನ್ನೇ ಗೆದ್ದಷ್ಟು ಖುಷಿ ಆಗ್ತದೆ ಮಕ್ಕಳೇ. ಅದು ನೀವು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನೋಡಬೇಡಿ ಅಂತ ನಾನು ಹೇಳೋದಿಲ್ಲ, ನೀವು ನೋಡಿ, ಎಷ್ಟು ಬೇಕಾದರೂ ನೋಡಿ, ಆದರೆ ಅದಕ್ಕೆ ದಾಸರಾಗಬೇಡಿ ಅಂತ ಹೇಳ್ತೇನೆ. ಯಾಕೆ ಗೊತ್ತಾ, ಇದು ನಾನು ಅಬ್ಸರ್ವ್ ಮಾಡಿದ್ದು. ನಾವು ತುಂಬ ಕೇಸ್ ನೋಡ್ತೇವೆ ಕೋರ್ಟಲ್ಲಿ. ನಿನ್ನೆ ಅಷ್ಟೇ ನಾನು ಒಂದು ಪೋಕ್ಸೋ ಕೇಸ್ ಅಬ್ಸರ್ವ್ ಮಾಡ್ತಾ ಇದ್ದೆ ಕೂತ್ಕೊಂಡು. ಸೊ ನಮಗೆ ಯೂಶ್ವಲಿ ಏನಂದರೆ ಪೋಕ್ಸೋ ಕೇಸ್ ಎಲ್ಲ ನಾವು ಡಿಸ್ಕಸ್ ಮಾಡುವಾಗೆ ಇಲ್ಲ, ನಮಗೆ ಅದು ಸೀಕ್ರೆಟ್ ಆಗಿ ಇರಬೇಕು. ಸೊ ಇಲ್ಲಿ ಎಲ್ಲ ಮಹಿಳೆಯರಿರುವ ಕಾರಣ ನಾನು ಜಸ್ಟ್ ಆ ಒಂದು ಇನ್ಸಿಡೆಂಟ್ ಅನ್ನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ಯಾರು ಇಲ್ಲಿ ಹಾಗೆ ಮಾಡ್ತಾರಂತಲ್ಲ, ಆದ್ರೆ ನಿಮ್ಗೆ ಒಂದು ಅದ್ರ ಬಗ್ಗೆ ತಿಳುವಳಿಕೆ ಇರ್ಲಿ ಅಂತ. ಏನಾಯ್ತಂದ್ರೆ ಅಲ್ಲಿ ಒಬ್ಳು ಆರ್ಗ್ಯುಮೆಂಟ್ ಮಾಡ್ತಾ ಇದ್ರು. 17 ವರ್ಷದ ಹುಡುಗಿ ಮತ್ತೆ 20 ವರ್ಷದ ಹುಡುಗ, ಇವರು ಏನಾಗ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಅವರಿಗೆ ಪರಿಚಯ ಆಗ್ತದೆ. ಇದು ನಿಜವಾದ ಕೋರ್ಟಲ್ಲಿ ನಡೀತಾ ಇದ್ದದ್ದು. ಈ ಪರಿಚಯವಾಗ್ತದೆ, ಅವ್ರ ಪರಿಚಯ ಸ್ನೇಹವಾಗ್ತದೆ. ಸ್ನೇಹವಾಗಿ ಏನಾಗ್ತದೆ, ಅದು ಪ್ರೀತಿಗೆ ಬೆಳೀತದೆ. ಪ್ರೀತಿಗೆ ಬೆಳೆದ ನಂತರ ಆ ಹುಡುಗಿ ಏನ್ ಮಾಡ್ತಾಳೆ, ಒಂದು ದಿವಸ ಯಾರೂ ಇಲ್ಲದ 17 ವರ್ಷದ ಹುಡುಗಿ ಯಾರೂ ಇಲ್ಲದ ಸಮಯದಲ್ಲಿ ಅವನಿಗೆ ಕರೀತಾಳೆ, ಬಾ ನಾವು ಮೀಟ್ ಆಗುವ ಹೇಳಿ. ಸೊ ಹುಡುಗ ಹೋಗ್ತಾನೆ, ಅವರು ಒಟ್ಟಿಗೆ ಇರ್ತಾರೆ. ಒಟ್ಟಿಗೆ ಇರುವುದನ್ನು ಆ ಹುಡುಗ ಏನ್ ಮಾಡ್ತಾನೆ, ಅವನು ವಿಡಿಯೋ ರೆಕಾರ್ಡ್ ಮಾಡ್ತಾನೆ. ಅವರು ಇರುವ ಏನು ಇದ್ದಾರೆ ಮನೆಯಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಾನೆ. ಎಲ್ಲ ಆಗ್ತದೆ, ಅವರು ಮನೆಗೆ ಹೋಗ್ತಾರೆ. ಮನೆಗೆ ಹೋದ ನಂತರ ಮತ್ತೆ ಅವನು ಫೋನ್ ಮಾಡಿ ಇವಳಿಗೆ ನೀನು ಬಾ ಬಾ ಅಂತ ಕರೀತಾನೆ. ಆವಾಗ ಅವಳು ಏನ್ ಮಾಡ್ತಾಳೆ, ನಾನು ಬರುವುದಿಲ್ಲ ಹೇಳ್ತಾಳೆ. ಬರುವುದಿಲ್ಲ ಹೇಳುವಾಗ ಅಲ್ಲಿ ಅವನ ನಿಜವಾದ ಬುದ್ಧಿಯನ್ನು ತೋರಿಸ್ತಾನೆ. ಅವನು ಏನ್ ಮಾಡ್ತಾನೆ ಅಂದ್ರೆ, ನೀನು ಬರದಿದ್ರೆ ನನ್ನ ಜೊತೆಗೆ ನಿನ್ನ ವಿಡಿಯೋವನ್ನು ಲೀಕ್ ಮಾಡ್ತೇನೆ ನಾನು, ನೀನು ಬಾ ಅಂತ ಹೇಳ್ತಾನೆ. ಆವಾಗ ಏನಾಗ್ತದೆ, ಇವಳಿಗೆ ಹೋಗ್ಲೇಬೇಕಾಯ್ತು. ಯಾಕೆಂದ್ರೆ ಹೆದರಿಕೆ, ಸಮಾಜದ ಹೆದರಿಕೆ, ಪೇರೆಂಟ್ಸ್ ಹೆದರಿಕೆ, ಎಲ್ಲಿ ನನ್ನ ವಿಡಿಯೋ ಲೀಕ್ ಆಗ್ತದ, ನನ್ಗೆ ಏನಾದ್ರೂ ಪ್ರಾಬ್ಲಮ್ ಆಗ್ತದ ಅಂತ ಹೇಳಿ ಇವನು ಹೋಗ್ತಾಳೆ. ಹೋಗಿ ಏನಾಗ್ತದೆ, ಹೋದ ಕೆಲವು ತಿಂಗಳ ನಂತರ ಅವಳಿಗೆ ತನ್ನ ತಿಂಗಳ ಋತುಚಕ್ರ ಬರುದಿದ್ದ ಕಾರಣ ಅವಳಿಗೆ ಹೆದರಿಕೆ ಆಗ್ತದೆ. ಅವಳಿಗೆ ಕಾಲ್ ಮಾಡ್ತಾನೆ. ಅವಳಿಗೆ ಕಾಲ್ ಮಾಡುವಾಗ ಅವನು ಹೇಳ್ತಾನೆ ಏನಂದ್ರೆ, ನೀನು ಮೆಡಿಕಲ್ಗೆ ಹೋಗು, ಟೆಸ್ಟ್ ಮಾಡು ಹಾಗೆಲ್ಲ ಹೇಳ್ತಾನೆ. ಹಾಗೆಲ್ಲ ಮಾಡ್ತಾಳೆ. ಇವಳಿಗೆ ಗೊತ್ತಾಗ್ತದೆ, ಅದು ರಿಸಲ್ಟ್ ಪಾಸಿಟಿವ್ ಬರ್ತದೆ. ಪಾಸಿಟಿವ್ ಬಂದ ಕೂಡಲೇ ಅವನು ಫೋನ್ ಮಾಡಿ ಅವನಿಗೆ ತಿಳಿಸ್ತಾಳೆ. ತಿಳಿಸಿದ ತಕ್ಷಣ ಅವನ್ ಏನ್ ಮಾಡ್ತಾನೆ, ಇವನ ನಂಬರ್ ಅನ್ನು ಬ್ಲಾಕ್ ಮಾಡ್ತಾನೆ. ಬ್ಲಾಕ್ ಮಾಡಿದ ನಂತರ ಅವನ ಕಾಂಟ್ಯಾಕ್ಟಿಗೆ ಸಿಗೋದಿಲ್ಲ. ಈಗ ಇವಳಿಗೆ ಹೆದರಿಕೆ ಸ್ಟಾರ್ಟ್ ಆಗ್ತದೆ ಈ ಹುಡುಗಿಗೆ. ಮತ್ತೆ ಪೋಷಕರಿಗೆ ಹೋಗಿ ಹೇಳ್ತಾಳೆ. ಈಗ 17 ವರ್ಷದ ಹುಡುಗಿ, ಅವಳು ಮೈನರ್ ಆದ ಕಾರಣ ಅದು ಪೋಕ್ಸೋ ಕೇಸ್ ಆಗ್ತದೆ. ಪೋಕ್ಸೋ ಕೇಸ್ ಆದ ಕಾರಣ ಏನಾಗ್ತದೆ, ಯಾವ ಹಾಸ್ಪಿಟಲಿಗೆ ಹೋದ್ರೂ ಡಾಕ್ಟರ್ಸ್ ನಿಮ್ಮ ಕೇಸನ್ನು ತಗೊಳ್ಳೋದಿಲ್ಲ. ಆವಾಗ ನೀವು ಆ ಜಿಲ್ಲೆಯ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ಬೇಕಾಗ್ತದೆ. ಹಾಗೆ ಅವಳು ಮಂಗಳೂರಿನಲ್ಲಿ ಆದ ಕಾರಣ ಅವಳು ಲೇಡಿ ಕೋಶನ್ ಹಾಸ್ಪಿಟಲ್ಗೆ ಹೋಗ್ತಾಳೆ. ಲೇಡಿ ಕೋಶನ್ ಹಾಸ್ಪಿಟಲ್ಗೆ ಹೋಗುವಾಗ ಕೇಸ್ ದಾಖಲಾಗ್ತದೆ. ಕೇಸ್ ದಾಖಲಾಗಿ ಇಮಿಡಿಯೇಟ್ಲಿ ಆ ಹುಡುಗನನ್ನು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ಕೂಡಲೇ ಅವನ ಮೊಬೈಲ್ ಸೀಸ್ ಮಾಡ್ತಾರೆ. ಮೊಬೈಲ್ ಇದ್ದ ಎಲ್ಲ ವಿಡಿಯೋಗಳನ್ನು ಡಿಲೀಟ್ ಮಾಡ್ತಾರೆ. ಸೊ ಈ ರೀತಿ
ಒಂದು ಕೇಸ್ ನಾವು ವೀಕ್ಷಣೆ ಮಾಡಿದ್ವಿ. ಇದು ನಾನು ಹೇಳುದು ಎಲ್ಲರೂ ತಿಳ್ಕೊಂಡಿರ್ಬೇಕು. ನೀವು ಹೇಗೆ ಮೊಬೈಲ್ ಯೂಸ್ ಮಾಡುವಾಗ ಎಷ್ಟು ಜಾಗೃತರಾಗಿ ಇರಬೇಕು ಹೇಳಿ. ಸೊ ಇದೇ ಅಲ್ಲ, ನೀವು ಒಂದು ವೇಳೆ ತಪ್ಪು ಮಾಡದಿದ್ರೂ ಕೂಡ ಏನಾದ್ರೂ ನಿಮ್ಮ ಒಂದು ಭಾವಚಿತ್ರವನ್ನು ತೆಗೊಂಡು ಯಾವುದಾದ್ರೂ ಎಡಿಟ್ ಮಾಡಿ ಅದನ್ನು ಬೇರೆಯವರಿಗೆ ಹಂಚಿ ಏನಾದ್ರೂ ಮಿಸ್ಯೂಸ್ ಮಾಡಿದ್ರೆ, ಯಾರಾದ್ರೂ ಹಾಗೆ ಮಿಸ್ಯೂಸ್ ಮಾಡಿದ್ರೆ ನೀವು ಇಮಿಡಿಯೇಟ್ ಆಗಿ ಪೋಷಕರಿಗೆ ತಿಳಿಸ್ಬೇಕು. ಒಂದು ವೇಳೆ ನಿಮ್ಗೆ ಹೆದರಿಕಾದ್ರೆ ಪೋಷಕರಿಗೆ ತಿಳಿಸುವುದು ಬೇಡ ಹೇಳಿ, ನಿಮ್ಮ ಸ್ನೇಹಿತರಿಗೆ ಹೇಳಿ. ಸ್ನೇಹಿತರಿಗೆಲ್ಲ ChatGPT ಇದೆ, ಜೆಮಿನೈ ಇದೆ, ಅಲ್ಲಿ ಹೋಗಿ ನೀವು ಟೋಲ್ ಫ್ರೀ ನಂಬರ್ ತೆಗೆದ್ರೆ ನಿಮ್ಗೆ ಇಮಿಡಿಯೇಟ್ ಅದಕ್ಕೆ ಕಾಲ್ ಮಾಡ್ಬೋದು, ಕಾಲ್ ಮಾಡಿ ಮಾತಾಡ್ಬೋದು. ಅವರು ಇಮಿಡಿಯೇಟ್ ಆಕ್ಷನ್ ತಗೊಳ್ತಾರೆ. ಒಂದು ವೇಳೆ ಅದು ಸಾಧ್ಯವಾಗದಿದ್ರೆ ನಮ್ಮ ಈ ಮಂಗಳೂರಿನ ಉರುವ ಸ್ಟೋರ್ ಅಲ್ಲಿ ಸಹ ಇದು ಸೈಬರ್ ಕ್ರೈಮ್ ಅಂತ ಇದೆ, ಅಲ್ಲಿ ಹೋದ್ರೆ ನಿಮ್ಗೆ ಇಮಿಡಿಯೇಟ್ ವಿದಿನ್ 24 hours ಎಲ್ಲ ವಿಡಿಯೋ ಡಿಲೀಟ್ ಆಗ್ತದೆ. ಸೊ ಯಾರಿಗೂ ಹೆದರುವ ಅವಶ್ಯಕತೆ ಇಲ್ಲ ಮಕ್ಕಳೇ. ಸೊ ಇದನ್ನು ಗಮನವಿಟ್ಟು ಕೇಳಿ. ನಿಮ್ಗಲ್ಲ, ನಿಮ್ಮ ಸ್ನೇಹಿತರಿಗೂ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಇದರಿಂದಾಗಿ ನೀವು ಅವರಿಗೂ ಈ ಮಾಹಿತಿಯನ್ನು ಕೊಡಬೇಕು. ಮತ್ತೆ ಅದನ್ನು ಬಿಟ್ಟು ಮುಂದುವರಿಸಿ, ಈಗ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ, ಆವಾಗ ಒಂದು ಪ್ರಶ್ನೆ, ಒಂದು ಕೊರಗು ಈ ಮಕ್ಕಳಲ್ಲಿ ಸಾಮಾನ್ಯವಾಗಿ ಇರ್ತದೆ. ಏನಂದ್ರೆ ಮಾರ್ಕ್ 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 ತೆಗೆದು ಏನಾಗ್ಬೇಕಮ್ಮ, ಯಾರಿಗೆ ತೋರಿಸ್ಲಿಕ್ಕೆ ಮಾರ್ಕ್, ನಾವು 10ನೇ ಕ್ಲಾಸ್ ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು ಏನ್ ಮಾಡ್ಲಿಕ್ಕೆ ಉಂಟು, ಏನಾಗ್ಬೇಕು ಹೇಳಿ. ಸೊ ನಾವು ಇದು ಸಾಮಾನ್ಯವಾದ ಕೊರಗು. ಯಾಕಂದ್ರೆ ಈ ನಿಮ್ಮ ಮಾರ್ಕ್ಸ್ ಏನು ಅದು ಇಂಪಾರ್ಟೆಂಟ್ ಅಲ್ಲ, ನೀವು ನಿಮ್ಮ ಸಾಮರ್ಥ್ಯವನ್ನು ಎಷ್ಟು ತೋರಿಸಿದ್ದೀರಿ ಅದು ಇಂಪಾರ್ಟೆಂಟ್. ನಿಮ್ಮ ಸಾಮರ್ಥ್ಯವನ್ನು ತೋರಿಸಿದ್ದಕ್ಕೆ ಇನ್ನು ನೀವು ನಮ್ಮ ಮುಂದೆ ಇದ್ದೀರಿ, ನಿಮಗೆ ಇವತ್ತು ನಾವು ಇಲ್ಲಿ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ, ಅದು ಇಂಪಾರ್ಟೆಂಟ್. ನಾವು ನಿಮ್ಗೆ ಒತ್ತಾಯಿಸುವುದು ಏನಂದ್ರೆ ನೆರೆಹೊರೆಯವರು ಏನು ಎಣಿಸ್ಕೊಳ್ತಾರ ಅಲ್ಲ, ಬೇರೆಯವರಿಗೆ ತೋರಿಸ್ಕೊಳ್ಳಿಕ್ಕೆ ಅಲ್ಲ. ಏನಂದ್ರೆ ನೀವು ಚೆನ್ನಾಗಿ ಬೆಳೀರಿ, ನೀವು ಚೆನ್ನಾಗಿ ಓದಿ. ನಾಳೆ ನಾವು ಒತ್ತಾಯಿಸುವುದು ಏನಂದ್ರೆ ಮಕ್ಕಳಿಗೆ ಹೊರೆ ಅಂತ ಅನಿಸ್ಬೋದು, ಆದ್ರೆ ನಾವು ನಿಮ್ಗೆ ಒತ್ತಾಯಿಸುವುದು ಅದು ಹೊರೆ ಅಲ್ಲ, ಬದಲಾಗಿ ನಾವು ನಿಮ್ಗೆ ಪೋಷಕರು. ನಾವಂದ್ರೆ ಪೋಷಕರು ಒಂದು ಕಟ್ಟಿರುವ ಭದ್ರ ಬುನಾದಿ ಅಂತ ಹೇಳ್ಬೋದು ಮಕ್ಕಳೇ. ಅದೇ ರೀತಿ ಏನಂದ್ರೆ ಜಗತ್ತು ಈಗ ನಿಮ್ಮನ್ನು, ನಿಮ್ಮ ಸಾಧನೆಯನ್ನು ನೋಡ್ಬಹುದು, ಆದ್ರೆ ಏನು ನೀವು ಈಗ ಗಳಿಸಿದ್ದೀರಿ ಅದನ್ನು ನಿಮ್ಮನ್ನು ಒಂದು ಬರೀ ವಿದ್ಯಾರ್ಥಿನಿಯಾಗಿ ಅಲ್ಲ, ನಾಳೆ ನಿಮ್ಮನ್ನು ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡ್ತದೆ. ಮತ್ತು ಅದೇ ವ್ಯಕ್ತಿ ಉಂಟಲ್ಲ ನಿಮ್ಗೆ ಒಳ್ಳೆ ಗೌರವವನ್ನು ತಂದು ಕೊಡ್ತದೆ. ಸೊ ಈ ಒಂದು ಕಾರ್ಯಕ್ರಮ ಏನು ಮಕ್ಕಳಿಗೆ ಸನ್ಮಾನಿಸ್ಲಿಕ್ಕೆ ಸರ್ವಶಕ್ತಿ ಮಹಿಳಾ ಮಂಡಲ ಮತ್ತು ಭಜನಾ ಮಂಡಳಿಯವರು ಮಾಡಿದ್ದಾರೆ, ಇದು ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ. ಇದು ಹೀಗೆ ನಡೀಲಿ ಅಂತ ಹೇಳ್ತೇನೆ. ಬಹುಶಃ ನಾನು ಇಂದು ಬಂದು ನಿಮ್ಮ ಮುಂದೆ ಇಲ್ಲಿ ಇಷ್ಟು ಮಾತಾಡಬೇಕಾದ್ರೂ ಅದಕ್ಕೆ ಕಾರಣ ನಾನು ನಮ್ಮ ಈ ತಂಡಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನನಗೆ ಒಂದು ಸ್ಟೇಜ್ ಅವಕಾಶ ಮಾಡಿಕೊಟ್ಟದೇ ಈ ತಂಡ ಅಂತ ಹೇಳ್ಬೋದು. ಆವಾಗ ನಾನು ಹೇಳಿದ್ದೆ ಇದೇ ಸರ್ ಹತ್ರ, ಸೀತಾರಾಮ್ ಸರ್ ಹತ್ರ, ಸರ್ ನಾನು ಸ್ಟೇಜಿಗೆ ಬರ್ತೇನೆ ಆದ್ರೆ ನನಗೆ ಮಾತಾಡ್ಲಿಕ್ಕೆ ಏನು ಕೊಡಬೇಡಿ ಅಂತ. ಸೊ ಅದರ ನಂತರ ನನಗೆ ತುಂಬಾ ಪ್ರೋಗ್ರಾಮ್ಗಳು ಆಯ್ತು, ಅವೇರ್ನೆಸ್ ಪ್ರೋಗ್ರಾಮ್, ಅದಕ್ಕೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಸರ್ವಶಕ್ತಿ ಅವರು. ಇಲ್ಲಿ ನಾನು ಬಂದು ಹಲವು ಕಾರ್ಯಕ್ರಮ ಕೊಟ್ಟಿದ್ದೇನೆ, ಮತ್ತೆ ಏನಾದ್ರೂ ನನಗೆ ಸಹಾಯ ಬೇಕಿದ್ರು ಇವರು ಮಾಡಿದ್ದಾರೆ. ಸೊ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಕ್ಕೆ ಮತ್ತೆ ನನಗೆ ಇಲ್ಲಿ ಒಂದು ಇವತ್ತು ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅಂದ್ರೆ ಅವರಿಗೆ, ಸರ್ವಶಕ್ತಿ ಮಹಿಳಾ ಮಂಡಳಿಗೆ ಮತ್ತು ಭಜನಾ ಮಂಡಳಿಗೆ ನಾನು ತುಂಬಾ ಚಿರಋಣಿಯಾಗಿದ್ದೇನೆ. ಅದರ ಜೊತೆಗೆ ಇವತ್ತು ಏನು ಈ ವಿದ್ಯಾರ್ಥಿನಿಯರು ಸನ್ಮಾನ ಮಾಡ್ತಿದ್ದಾರೆ, ಅವರ ಸಾಧನೆಯನ್ನು ಗೌರವಿಸ್ತಾ ಇದ್ದಾರೆ, ಅವರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ನನಗೆ 1-2 ಅತಿಥಿ ಭಾಷಣ ಮಾಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ತಮಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. SSLC 94%. ಯಾಕೆ ಅವರಿಗೆ ಸನ್ಮಾನ ನಾವು ಮಾಡಿಲ್ಲ ಅಂದರೆ ನಾವು ಕುಣಿತ ಭಜನೆ ಮಕ್ಕಳಿಗೆ ಇವತ್ತು ಸನ್ಮಾನ ಮಾಡ್ತಿದ್ದೇವೆ. ಆದ್ದರಿಂದ
ಇದಾಗಿದೆ. ಅದಕ್ಕಾಗಿ ಅವರಿಗೆ ಒಂದು ಜೋರಾಗಿ ಒಂದು ಚಪ್ಪಾಳೆ. ಮಕ್ಕಳಿಗೆ ಒಂದು ಕಿವಿ ಮಾತು ಹೇಳಿದರು, ನಿಮಗೂ ಒಂದು ಮೆಟ್ಟಲು ಅಷ್ಟೇ ಇದು, ನೀವು ಇನ್ನೂ ಕಲಿಯಲು ತುಂಬ ಇದೆ. ಮಕ್ಕಳಲ್ಲಿ ಶಿಸ್ತು ಮುಖ್ಯ, ಮಾನವತೆಯನ್ನು ಮರೆಯದಿರಿ, ಫೇಸ್ಬುಕ್ ವಾಟ್ಸಪ್ಗೆ ದಾಸರಾಗಬೇಡಿ ಎಂಬ ಕಿವಿ ಮಾತನ್ನು ಹೇಳಿದರು. ಮಕ್ಕಳು ಸಮಾಜದಲ್ಲಿ ಆದಷ್ಟು ಜಾಗೃತೆಯಾಗಿರಿ ಎಂಬ ತಿಳುವಳಿಕೆಯನ್ನು ತಿಳಿಸಿದರು. ಇನ್ನಷ್ಟು ಉತ್ತಮವಾಗಿ ಕಲಿಯಿರಿ ಎಂಬ ಕಿವಿ ಮಾತನ್ನು ಹೇಳಿದರು. ಧನ್ಯವಾದಗಳು ಅಶ್ವಿನಿ ಸಂತೋಷ್ ಅವರಿಗೆ. ಅಪ್ಪಗೆ ಎಂಕ್ಲಿಗೆ ಏಟು ಸಂಘದಕ್ಕೆ ಲೆಕ್ಕದು ಇಂಚನೆ ಪ್ರೋತ್ಸಾಹ ಮಂತಿನಕ್ಕೆ ಈ ಜಾಗೆಡುಲ್ಲ ಅವೇ ಮೆಕ್ಲ ಜೋಕ್ಲೆಲ್ಲ ಅವೇ ಬಂದ್ಕೊಡಿ ನಿಕ್ಲಿಗೆ ಏನ್ ಮಾತ ಈ ಪುರಸ್ಕಾರ ಮಂತ್ವರು ಅಕ್ಲೇನ್ ಮಾತ ನೆನಪಿದೆ ತಕ್ಕನ ನಲ್ಲ ನಿಕ್ಲಿ ನಲ್ಲ ಗ್ರೋ ಆಗಿರಲ್ಲರು ನಲ್ಲ ಮಸ್ತ್ ಅಚೀವ್ ಮಾಡ್ತಾರೆ ಒಪ್ಕೊಂಡು ಎಂಕಲ್ನ ನಲ್ಲ ಮಾತು ಅಚೀವ್ ಮಾಡ್ತಿದ್ದ ನಲ್ಲ ಮಸ್ತ್ ಕಲ್ತೊಂದಿಲ್ಲ. ಸೊ ಅಶ್ವಿನಿ ಮೇಡಮ್ ಪಂಡೆ ನಿಕ್ಲ ಒಂದು ಜಸ್ಟ್ ಸ್ಟೆಪ್ಪಿಂಗ್ ಸ್ಟೋನ್ ಫಸ್ಟ್ ಸ್ಟೇಜ್ ಲೈಕ್ 10th ಸ್ಟ್ಯಾಂಡರ್ಡ್ ಆರ್ 12th ಸ್ಟ್ಯಾಂಡರ್ಡ್ ನಿಕ್ಲು ದಾದ ಕಲ್ತೊಂದಿಲ್ಲ. ನಾನಾ ನಿಕ್ಲೆ ಆಯ್ತಾ ಎಂಟ್ರೆನ್ಸ್ ಎಕ್ಸಾಮ್ ಆವಡು ಅವನ್ನೆಲ್ಲ ಡಿಗ್ರಿ ಕಾಲೇಜ್ ಆವಡು ಇಜಿನ ಅಂಚನೆ ಜಾಬ್ ದಾದನ ಒಪ್ಪಡು. ಸೊ ಕಲ್ಪನ ಮುಗಿಯುಜಿ. ಸೊ ಅವು ಏನು ಎಕ್ಸ್ಪೆಕ್ಟ್ಲ ಮಲ್ಪೋಚಿ ನಿಕ್ಲೆ ಏತಾಪುಲು ಆತ ಕಲ್ಪ್ಲೆ ಇಟ್ ಮಾರ್ಕ್ಸ್ ದೆ ಕೊಡು ಪನ್ಪುನ ಆತ್ ನಿಕ್ಲ ಪ್ರತಿಭದ ವ್ಯಕ್ತಿಲ ಕಲ್ಪ್ಲೆ ನಿಕ್ಲೆ ಭಜನಾ ಕಲ್ತೊಂದಿಲ್ಲದ ಐತ ಬಗ್ಗೆ ಎಡ್ಡೆ ಕಲ್ಪ್ಲೆ ಒಂಜಿ ಧರ್ಮದ ಬಗ್ಗೆ ಅದನ್ನ ಕಲ್ತೊಂದಿಲ್ಲದ ಐತ ಬಗ್ಗೆ ಎಡ್ಡೆ ಕಲ್ಪ್ಲೆ ಅಂಜನೆ ಪನ್ನೊಂದು ಸಾರಿ ಒಕ್ಕದಾದ ಪನ್ನ ನಿಕ್ಲಿತ್ತೆ ಕಲ್ತರು ಎಡ್ಡ ಮಾರ್ಕ್ಸ್ ತಿಕ್ಕೊಂಡು ಪನ್ಪುನ ಒಂದು ಇರ್ತೀರ ನಿಕ್ಲೆ ಜಾಸ್ತಿ ಖುಷಿ ನಿಕ್ಲ ಅಪ್ಪ ಅಮ್ಮ ಅನ್ನಕ್ಲಿಗೆ ಹಾಕೊಂಡು ನಿಕ್ಲೊಂದು ಪುರಸ್ಕಾರ ದೆತ್ತೊಂದು ತುಪ್ಪನಂದ ಇನ್ನಿತ್ತ ನೆಕ್ಸ್ಟ್ 2 ವಾರ ನಿಕ್ಲೊಟ್ಟಿಗೆ ನಿಕ್ಲ ಅಪ್ಪ ಅಮ್ಮ ನಕ್ಲಿ ಬರ್ತುಪ್ಪೇರು ಈಜಿನ ಎರಡೆಲ್ಲ ಸೀನಿಯರ್ ನಕ್ಲಿ ಬರ್ತುಪ್ಪೇರು. ಸೊ ಅಕ್ಲ ಮೋನೆದ ಖುಷಿಗೋಸ್ಕರ ನಿಕ್ಲು ನನಾತ್ ಎಡ್ಡೆ ಕಲ್ಪೋಡು ನನಾತ್ ಎಡ್ಡೆ ಕೆಲಸಗಳನ್ನು ಮನ್ಪೋಡು ಬಂದು ಯಾನಂಜಿ ಆಶಿಸುವೆ ಅಂಚ ఒక ಎಂಕ್ ಅವಕಾಶ ಕೊಟ್ಟಿನ ಸರ್ವಶಕ್ತಿ ಮಹಿಳಾ ಮಂಡಳಿ ఒక ನೃತ್ಯ ಭಜನೆ ತಂಡ ಒಂಜಿ ಈ ಕಾರ್ಯಕ್ರಮಕ್ಕೆ ಎತ್ತಿದ ಒಂಜಿ ಅವಕಾಶ ಕೊರಿಯರು ಅಕ್ಲ ಬೇತೆ ಬೇತೆ ಪ್ರೋಗ್ರಾಮ್ ಆವಂತಂದು ಒಂಜಿ ಲಾಸ್ಟ್ 2-3 years ಗುಂಜಿ ಹೆಂಗ್ ಗೊತ್ತುಂಡು ದಕ್ಕನ ಎನ್ನ ಅಮ್ಮ ಈತ ಪಾಠ ದುಲ್ಲೆರು. ಸೊ ಬೇತೆ ಬೇತೆ ಶಿಬಿರ ಟೇಲರಿಂಗ್ ಆವಡು ಎಂಬ್ರಾಯ್ಡ್ರಿ ಕ್ಲಾಸ್ ಆವಡು ಇದನ್ನ ಅಂಚಿಂತ ಮಾತ್ರ ಮಸ್ತ್ ಇತ್ತು. ಸೊ ಐಟ್ ಆರ್ ಈ ಏಜ್ ಇಲ್ಲ ಕಲ್ತದು ಐನ ಒಂಜಿ ಇಂಪ್ಲಿಮೆಂಟ್ ಮಂತೊಂದುಂಡೆ. ಸೊ ಇನಿ ಯಾರು ಪಾದಿನ ಬ್ಲೌಸ್ ತೋಲಿ ಆರೆ ಸ್ವತಃ ಪೊಲ್ಲದು ಆರೆ ಎಂಬ್ರಾಯ್ಡ್ರಿ ಮಂತದು ಅದನ್ನ ಮೊನ್ನೆದ ಖುಷಿ ಹೆಂಗಿತ್ತಲ್ಲ ನೆನಪುಂಡು ಆರೆ ಪೈನ್ ತೋರ್ಸ್ಪದಿತ್ತೇವೆ ನಾನು ಮಾಡ್ತೀನಿ. ಸೊ ನನಾತ್ ನಿಕ್ಲೆ ಐನ್ಸಿಂತ ಕಾರ್ಯಕ್ರಮ ಮಂತ್ಲಿ ನನಾತ್ ಮಹಿಳೆಯರಿಗೆ ಎಂಪವರ್ಮೆಂಟ್ ಮಂತ್ಲಿ ಬಂದ್ಪುನ ಏನೊಂಜಿ ವಿಶ್ ಅಂಚನೆ ಈ ರಡ್ ಪಾತ್ರ ಪಂದ್ರೈಕ್ ಅವಕಾಶ ಕೊಡ್ತೀನಿ ಮಸ್ತ್ ಥ್ಯಾಂಕ್ ಯು. ಕಲಿಯುವುದು ಮುಗಿದಿಲ್ಲ, ಇನ್ನಷ್ಟು ಕಲಿಯಿರಿ. ಕಲಿಯುವುದು ಯಾವಾಗಲೂ ನಮಗೆ ಇದ್ದದ್ದೇ, ಒಂದು ಹಂತ ಮುಗಿದ್ರು ಇನ್ನೊಂದು ಕೊಡ್ತದೆ. ಹಾಗೆ ಎಕ್ಸಾಮ್ಗಿದೆ, ಪ್ರತಿಯೊಂದು ಸ್ಟೆಪ್ಪಲ್ಲಿ ಕಲಿತದ್ದು ಇನ್ನಷ್ಟು ಎಂಬುದು ಇದ್ದೇ ಇರ್ತದೆ. ಕಲಿಯುವುದು ಯಾವಾಗಲೂ ಮುಗಿಯುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ವೇದಿಕೆಯಲ್ಲಿ ಸಹ ಅಪ್ಪ ಅಮ್ಮನನ್ನು ಬಿಟ್ಟು ಕೊಟ್ಟಿಲ್ಲ ಅವರು, ಯಾಕೆಂದ್ರೆ ಅವರು ನನ್ನ ಮಗಳು, 2ನೇ ಮಗಳು ಸ್ಮಿತಾ ಗಟ್ಟಿಯವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ನಮ್ಮ ಎಲ್ಲರ ನಿರೀಕ್ಷೆಯಲ್ಲಿರುವಂತಹ ಪ್ರತಿಭಾ ಪುರಸ್ಕಾರ. ಪ್ರತಿಭಾ ಪುರಸ್ಕಾರದ ಹೆಸರನ್ನು ಒಬ್ಬೊಬ್ಬರನ್ನು ಕರೀತಾ ಇದ್ದೇನೆ, ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ದಯವಿಟ್ಟು ಎದ್ದು ನಿಂತುಕೊಳ್ಳಿ. ತಾಯಿಯ ಕೈಯಲ್ಲಿ ಕೊಟ್ಟು ಕಾಲಿಗೆ ನಮಸ್ಕರಿಸಿ. ವೇದಿಕೆಯಲ್ಲಿರುವ ಗಣ್ಯಾತಿಥಿಗಳು
ಸನ್ಮಾನಿಸಬೇಕಾಗಿ ಎಲ್ಲರ ಕೇಳಿಕೊಳ್ಳುತ್ತೇನೆ. ತಾಯಿ ಎದ್ದು ನಿಂತುಕೊಳ್ಳಿ. ವಿದ್ಯಾರ್ಥಿ ಹೂ ಕೊಟ್ಟು ತಾಯಿಗೆ ಹೂ ಕೊಟ್ಟು ಕಾಲಿಗೆ ನಮಸ್ಕರಿಸಿ ಈಗ ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿರುವಂತಹವರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಜೋರಾಗಿ ಚಪ್ಪಾಳೆಯ ಮುಖಾಂತರ ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ ಮಕ್ಕಳ ಹತ್ರ. ನಮಸ್ಕರಿಸಿ ಕಾಲಿಗೆ ಬಿದ್ದು ಸಾರಿ ಗೋವಿಂದಸ್ ಕಾಲೇಜು ಮಂಗಳೂರು. ತಂದೆ ಸತೀಶ್, ತಾಯಿ ಸುಜಾತ. ಧೃತಿ ಎಸ್ ಕೋಟ್ಯಾನ್ ಪಿಯು. ತಾಯಿ ತಂದೆಯ ಕಾಲು ಹಿಡಿದು ತಮ್ಮ ಜೋರಾದ ಚಪ್ಪಾಳೆಯ ಮೂಲಕ ಅಭಿನಂದಿಸಿದ ಎಲ್ಲರೂ ಸಹ. ನಿಜವಾಗಿ ಇವತ್ತು ಅಪ್ಪಂದಿರ ದಿವಸ. ವೇದಿಕೆಯಲ್ಲಿರುವಂತ ಎಲ್ಲರ ಹತ್ರ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಜೋರಾಗಿ ಚಪ್ಪಾಳೆ ಮೂಲಕ ಅಭಿನಂದಿಸಬೇಕಾಗಿ. ಕಾಲಿಗೆ ನಮಸ್ಕರಿಸಿ ಕುಚ್ಚೆ ಹಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿರುವಂತಹ ಗಣ್ಯಾತಿಥಿಗಳು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಜೋರಾಗಿ ಚಪ್ಪಾಳೆಯ ಮೂಲಕ ಅಭಿನಂದಿಸಿ. ವೇದಿಕೆಯವರ ಗಣ್ಯರ ವಿನಂತಿ, ಎಲ್ಲರಿಗೆ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಜೋರಾಗಿ ಚಪ್ಪಾಳೆ ಮೂಲಕ ಅಭಿನಂದಿಸಿದೆ. ಶಾಲೆ ಸಹರಾ ಹಾರ್ಟ್ ಹೈಸ್ಕೂಲ್ ಕುಲಶೇಖರ, ಸೇಕ್ರೆಡ್ ಹಾರ್ಟ್ ಹೈಸ್ಕೂಲ್. ಶಾಲ್ ಹಾಕಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಅಧ್ಯಕ್ಷರಿಂದ. ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಾಧಿಕಾರಿಗಳಿಂದ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜೋರಾಗಿ ಚಪ್ಪಾಳೆ ಮೂಲಕ ಅಭಿನಂದಿಸಿರಿ. ತಂದೆ ತಾಯಿಗೆ ಹೂ ನೀಡಿ ಅವರ ಕಾಲಿಗೆ ನಮಸ್ಕರಿಸಿ. ವೇದಿಕೆಯಲ್ಲಿ ಗಣ್ಯರನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆ ಜೋರಾಗಿ ಚಪ್ಪಾಳೆ ಮೂಲಕ ಅವರನ್ನು ಅಭಿನಂದಿಸಿರಿ. 9ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಿರುತ್ತಾರೆ. ಪೂರ್ಣ ಕುಟುಂಬ ಇದೆ. ಅಣ್ಣನವರು, ಅವರ ಅಣ್ಣನ ಇವರು
ಇವರು ಕಲಿತ ಶಾಲೆ ಮಹಾತ್ಮ ಗಾಂಧಿ ಸೆನೆಟರಿ ಸ್ಕೂಲ್ ಮುಂದೆ. ಜೋರಾಗಿ ಚಪ್ಪಾಳೆಯ ಮೂಲಕ ಅಭಿನಂದಿಸಿರಿ. ಬಂದೆ ಸೆಂಟಿನರಿ ಹೈಸ್ಕೂಲ್ ಮಂಗಳೂರು. ಶೇಕಡ 90 ಅಂಕಗಳನ್ನು ಪಡೆದಿರುತ್ತಾರೆ ಅವರಿಗೆ. 90ಕ್ಕಿಂತ ಮೇಲ್ಪಟ್ಟು. ನಮಸ್ಕರಿಸಿ ಜೋರಾಗಿ ಚಪ್ಪಾಳೆಯ ಮೂಲಕ. ಜೋರಾಗಿ ಚಪ್ಪಾಳೆ ಮೂಲಕ ಅಭಿನಂದಿಸಿ. ವಿದ್ಯೆ ಬರ್ತಾ ಇದೆಯಾ ನಮ್ಮ ಮಕ್ಕಳಿಗೆ? ತಂದೆ ತಾಯಿಗೆ ನಮಸ್ಕರಿಸಿ. ತಂದೆ ತಾಯಿಗೆ ಹೂ ಕೊಟ್ಟು ತಂದೆ ತಾಯಿಗೆ ನಮಸ್ಕರಿಸಿ. ಜೋರಾಗಿ ಚಪ್ಪಾಳೆ ಮೂಲಕ ಅಭಿನಂದಿಸಿರಿ. ತಾಯಿಗೆ ನಮಸ್ಕರಿಸಿದರು. ತಂದೆ ತಮ್ಮ ಕರ್ತವ್ಯದಲ್ಲಿದ್ದಾರೆ. ಆದರೂ 1 ನಿಮಿಷ ಜೋರಾಗಿ ಚಪ್ಪಾಳೆ. ನೃತ್ಯ ಭಜನಾ ತಂಡದ ವಿದ್ಯಾರ್ಥಿ ವೇದಿಕೆಯಲ್ಲಿರುವ ಧನ್ಯವಾದಗಳು. ಪೋಷಕರು ಸಹ ಜೋರಾಗಿ ಚಪ್ಪಾಳೆಯನ್ನು ಹೊಡೆಯಿರಿ. ಮಕ್ಕಳಿಗೆ ಖುಷಿ ಆಗ್ತದೆ. ತಂದೆ ತಾಯಿಗೆ ಹೂ ಕೊಟ್ಟು ತಾಯಿಗೆ ನಮಸ್ಕರಿಸಿ ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ವೇದಿಕೆಯಲ್ಲಿ ಇಂಕ್ ಇನ್ನಿತ್ತೊಂದು ಫಂಕ್ಷನ್ ಭಾರಿ ಖುಷಿ ಆಂಡ್ ಸರ್ವಶಕ್ತಿಗೆ ಮಸ್ತ್ ಥ್ಯಾಂಕ್ಸ್ ಪನ್ಪ ಇಂಕಲ್ನ ಹಾರ್ಡ್ ವರ್ಕ್ಗೆ ಇಂಕ್ಲಿಗೆ ಸನ್ಮಾನ ಮಾಡ್ತೋಗಿರ್ಬೋದು. ಥ್ಯಾಂಕ್ ಯು ಸೋ ಮಚ್. ಮಾತರಿಗಳ ಸೊಲ್ಮೆಲು ಸರ್ವಶಕ್ತಿ ಭಜನಾ ಮಂದಿರ ನೆನ್ನಪುದರಿ ಸನ್ನಿಧಿ ಇನಿ ಒಂಜಿ ಕಾರ್ಯಕ್ರಮ ಮಂತಿನ ಸರ್ವಶಕ್ತಿ ಭಜನಾ ಮಂದಿರ ಬೊಕ ಮಹಿಳಾ ತಂಡಗ್ಯಾನ್ ಮಸ್ತ್ ಥ್ಯಾಂಕ್ಸ್ ಪನ್ನೊಂದುಲ್ಲ. ಇಂಚಿನೇ ನಲನಾತ್ ಕಾರ್ಯಕ್ರಮ ಮನ್ಪಡಂದಿ ಆಶಿಸೊಂದುಲ್ಲ. ಥ್ಯಾಂಕ್ ಯು. ನಮಸ್ಕಾರ. ಎನ್ನಪುದರ್ ಗ್ರೀಷ್ಮ. ಇಂಕ್ ಈ ಸರ್ವಶಕ್ತಿ ಮಹಿಳಾ ಮಂಡಳಿ ಬೊಕ ಮಹಿಳಾ ಮಂಡಳಿ ದಕ್ಕಲು ಇನಿ ದೀತಿನ ಪ್ರೋಗ್ರಾಮ್ಗೆ ಲೆತ್ತದ ನಮ್ಮ ಮಂತಿನ ಪರಿಶ್ರಮಗ್ ರೆಕಗ್ನೈಸ್ ಮತ್ತು ನಮಕ್ ಒಂಜಿ ಪ್ರತಿಭಾ ಪುರಸ್ಕಾರ ಕೊರ್ನೆಕ್ ಮಸ್ತ್ ಥ್ಯಾಂಕ್ ಯು ಬನ್ನೊಂದಿಲ್ಲ. ನನ್ನ ಹೆಸರು ನಿವೇದಿತಾ. ಇವತ್ತು ನನಗೆ ಬಹುಮಾನ ಕೊಟ್ಟಿದ್ದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದವನ್ನು ನೀಡುತ್ತಿದ್ದೇನೆ. ನನ್ನ ಹೆಸರು ಕನಿಷ್ಕಾ. ನನಗೆ ಇವತ್ತು ಬಹುಮಾನ ನೀಡಿದ್ದಕ್ಕೆ ಧನ್ಯವಾದಗಳು ಕೊಡುತ್ತೇನೆ. ಅಕ್ಷರ
ఒక ದೇವರಿಗೆಲ್ಲ ಮಸ್ತ್ ಧನ್ಯವಾದಗಳು ఒక ಸರ್ವಶಕ್ತಿದಾಪುಲು ಇಟ್ಲಿಗೆ ಸನ್ಮಾನ ಮಂತ್ರಿಗಳ ಥ್ಯಾಂಕ್ಸ್ பண்ணுவோம். ನಮಸ್ಕಾರ ನನ್ನ ಪುದರ್ ಅನನ್ಯ ನಂದು ಸರ್ವಶಕ್ತಿ ಭಜನಾ ಮಂಡಳದಲ್ಲಿಗೆ ಥ್ಯಾಂಕ್ ಯು ಪನ್ನೊಂದುಲ್ಲ ಎಂಕಲ್ನ ಹಾರ್ಡ್ ವರ್ಕ್ ರೆಕಗ್ನೈಸ್ ಮಾಡ್ತೀನಿ. ನಮಸ್ಕಾರ ನನ್ನ ಪುದರ್ ಹರ್ಷಿತಾ ಸರ್ವಶಕ್ತಿ ಭಜನಾ ಮಂಡಳದ ಸನ್ಮಾನ ಮಾಡ್ತೀನಿ ಥ್ಯಾಂಕ್ಸ್ ಪನ್ನೊಂದು. ನಮಸ್ಕಾರ ಎನ್ನ ಪುದರ್ ಪ್ರತೀಕ್ಷಾ ಇನಿ ಪ್ರತಿಭಾ ಪುರಸ್ಕಾರ ಮಂತಿನ ಮಾತೆರೆಗ್ಲ ಥ್ಯಾಂಕ್ಸ್ ಪಂದಿನಿ. ನಮಸ್ಕಾರ ಮಾತೆರಿಗ್ಲ ಎನ್ನ ಪುದರ್ ಶ್ರೇಯ ಯಾನ್ ಎಂಕ್ ಕಲ್ಪೈನ ಮಾತ ಗುರುಕ್ಲೆನ್ ಎನ್ನೊಂದುಲ್ಲ ಮೂಲು ಇನಿ ಈತ್ ಪಂಡ ಈತ್ ವಿದ್ಯಾರ್ಥಿಲೆಗ್ ಈತ್ ಸನ್ಮಾನ ಪುರ ಮಂತದು ಅಕ್ಲೆಗ್ ಆತ ಪ್ರೋತ್ಸಾಹ ಕೊಡ್ತೀರು ಪಂಡ ಪೂರೆಲ್ಲ ಶ್ರಮನ ಗುರುತಿಸಾದೇರು ಅವು ಪುರ ಮಲ್ಲನೆ ಮಸ್ತ್ ಖುಷಿ ಆಪುಂಡು ಪೂರೆರೆಗ್ಲ ಪಂಡ ಮುಲ್ ಬತ್ತಿನ ಪೂರ ವಿದ್ಯಾರ್ಥಿಲೆಗ್ಲ ಮಸ್ತ್ ಖುಷಿ ಉಂಡು ಪಂಡ ನಿಕಲು ಈತ್ ಶ್ರಮನ್ ಗುರುತಿಸಾದಾರು ನಿಕಲು ಈತ್ ಪ್ರೋತ್ಸಾಹ ಕೊಡ್ತಾರೆ. ನಾನು ಅದೆಲ್ಲ ದುಂಬುಗು ಇಂಚನೆ ಜೋಕ್ಲಿಗೆ ಪ್ರೋತ್ಸಾಹ ಕೊಡೋನ್ ಪೋಲಿ ಪೂರೆಲ್ಲ ಎಡ್ಡೆನೆ ಮನ್ಪೇರು ನನ್ನತ್ತ ಪೀಳಿಗೆ ನಾನೆಲ್ಲ ಎಡ್ಡೆಡ್ ಗ್ರೋ ಆಪುಣನ್ಪ ಅಂತ. ಥ್ಯಾಂಕ್ ಯು ಸೋ ಮಚ್. ಎನ್ನ ಪುದರ್ ಭಕ್ತಿ ಸರ್ವಶಕ್ತಿ ಮಹಿಳಾ ಮಂಡಳಿ ಎನ್ನ ಹಾರ್ಡ್ ವರ್ಕ್ ಪುರ ಅನ್ನು ಮಂತದ ಎಡ್ಡೆ ಎಂಕ್ ಪುರಸ್ಕಾರ ಮಂತಿನ ಎಂಕ್ ಸೊ ಥ್ಯಾಂಕ್ ಯು. ಎನ್ನ ಪುದರ್ ಚಿರಸ್ವಿ ಎನ್ನ ಪ್ರತಿಭೆಯನ್ನು ಮೆಚ್ಚಿದ್ದು ಎಂಗ್ ಸನ್ಮಾನ ಮಂತಿನಿಗೆ ಧನ್ಯವಾದ. ಹರಿ ಓಂ ಎನ್ನ ಪುದರ್ ಭೂಮಿಕಾ ಸರ್ವಶಕ್ತಿ ಮಹಿಳಾ ಮಂಡಳದಲ್ಲಿ ಮಸ್ತ್ ಥ್ಯಾಂಕ್ ಯು. ಬೊಕ ಎಂಕ್ ಸಪೋರ್ಟ್ ಮಂತಿನ ಎನ್ನ ಬೊಪ್ಪ ಅಮ್ಮಗ ಬೊಕ ಟ್ಯೂಷನ್ ಮ್ಯಾಮ್ ಬೊಕ ಸ್ಕೂಲ್ ದ ಟೀಚರ್ಸ್ ನಕ್ಲೆಗ್ ಮಸ್ತ್ ಥ್ಯಾಂಕ್ಸ್ ಪಂತೆ ಬೊಕ ಭಜನೆ ನಕ್ಲೆಗ್ ಮಸ್ತ್ ಸಪೋರ್ಟ್ ಮಂತೆ ಇಂಚೆ ಸಪೋರ್ಟ್ ಮಂತ ಥ್ಯಾಂಕ್ ಯು. ಹರಿ ಓಂ ಎನ್ನ ಪುದರ್ ಕೃತಿಕಾ ಸರ್ವಶಕ್ತಿ ಮಹಿಳಾ ಮಂಡಳದಲ್ಲಿ ಥ್ಯಾಂಕ್ಸ್. ಥ್ಯಾಂಕ್ ಯು. ಹರಿ ಓಂ ಎನ್ನ ಪುದರ್ ಭಕ್ತಿ ಭಾರ್ಗವಿ ಎಂಕ್ ಸನ್ಮಾನ ಮಂತಿನಂಚಿನ ಸರ್ವಶಕ್ತಿ ಮಹಿಳಾ ಮಂಡಳಿ ಅಂಚನೆ ಸರ್ವಶಕ್ತಿ ನೃತ್ಯ ಭಜನ ತಂಡದ ವ್ಯವಸ್ಥಾಪಕರಿಗೆ ಮಾತರೆಗಳ ಹೃದಯ ಎನ್ನ ಸೊನ್ಮೇಲು ಪಂತ ಅಂಚನೆ ಎಂಕ್ ಈ ದಿನ ಮಸ್ತ್ ನೆನಪು ದೀಪ ಒಂದು ದಿನ ಅಂಚನೆ ನ ಪೊಪ್ಪಮ್ಮಗೆಲ್ಲ ಯಾನ್ ಸೊನ್ಮೇಲು ಪಂಪೆ ಏಪನ್ ಎನ್ನ ಬ್ಯಾಕ್ ಬೋನ್ ಆಗಿರ್ತೀರು ಪೂರಕ್ಲಿಗ್ಲ ಸೊನ್ಮೇಲು. ಥ್ಯಾಂಕ್ ಯು. ಹರಿ ಓಂ ಎನ್ನ ಪುದರ್ ಸ್ಪರ್ಶ ಇನ್ನಿತ ಕಾರ್ಯಕ್ರಮ ನಮ್ಮ ನೆತ್ತಿದ್ದು ಮತ್ತು ಸನ್ಮಾನ ಮಂತಿನ ಸರ್ವಶಕ್ತಿ ಮಹಿಳಾ ಮಂಡಳಿ ಬೊಕ್ಕ ಸರ್ವಶಕ್ತಿ ನಿತ್ಯ ಭಜನ ತಂಡಗ ಮಸ್ತ್ ಧನ್ಯವಾದ ಪಡೆದು. ಥ್ಯಾಂಕ್ ಯು. ಹರಿ ಓಂ ಎನ್ನ ಪುದರ್ ಪ್ರಾಡ್ಯ ಸರ್ವಶಕ್ತಿ ನೃತ್ಯ ಭಜನ ತಂಡ ಬೊಕ್ಕ ಮಹಿಳಾ ಮಂಡಗ ಥ್ಯಾಂಕ್ಸ್ ಪನೊಂದುಲ್ಲ ಬೊಕ್ಕ ಎಂಕ್ ಮಸ್ತ್ ಸಪೋರ್ಟ್ ಮಲ್ದಿನ ಅನುಷಾ ಮ್ಯಾಮ್ ಬೊಕ್ಕ ಎನ್ನ ಪೊಪ್ಪ ಅಮ್ಮಗ ಮಸ್ತ್ ಥ್ಯಾಂಕ್ಸ್ ಪನೊಂದುಲ್ಲ. ಹರಿ ಓಂ ಎನ್ನ ಪುದರ್ ಸಿಂಚನ ಸರ್ವಶಕ್ತಿ ಮಹಿಳಾ ಮಂಡಳಿಗೆ ಮಸ್ತ್ ಥ್ಯಾಂಕ್ಸ್ ಪನೊಂದುಲ್ಲ ಬೊಕ್ಕ ಎಂಕ್ ಸಪೋರ್ಟ್ ಮಂದಿರ ಎನ್ನ ಟ್ಯೂಷನ್ ಮ್ಯಾಮ್ ಅನುಷಾ ಮ್ಯಾಮ್ಗೆ ಮಸ್ತ್ ಥ್ಯಾಂಕ್ ಯು ಪನೊಂದುಲ್ಲ. ಹರಿ ಓಂ ಎನ್ನ ಪುದರ್ ಪ್ರಾಪ್ತಿ ಎನ್ನ ಮಮ್ಮಿ ಪಪ್ಪ ಬೊಕ ಭಜನ ಟೀಮ್ ದಕ್ಲೆ ಥ್ಯಾಂಕ್ ಯು. ಇಟ್ಲೆಲ್ಲ ಗೊತ್ತುಂಡು ಅಕ್ಲ ಅಡೆ ಪೋಪಿನ ಮಾರ ಎಡೆ ಪೋಪಿನ ಪಾರ ಬೋಡ ಏನಾದ್ರು ನಮ್ಮ ಪೊಲೀಸ್ ಕಂಪ್ಲೇಂಟ್ 13 ವರ್ಷದ ಬಾಲೆ ಬೋದು ಕಮಿಷನರ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟನಾಡೆ ಮುಟ್ಟದ ನಮ್ಮ ಪರಿಸ್ಥಿತಿ ಅಡ ಪ್ರತ್ಯೇ ಭಜನ ತಂಡದ ಜೋಕ್ಲೆಗೆ ಒಂಜಿ ಪ್ರೋತ್ಸಾಹ ಕೊರೋಡು ಅಕ್ಲೇನ ಒಂಜಿ ಇಂಚನೆ ತುಂಬು ನನಾತ ಜೋಕುಲು ಈ ಸಾಧನೆ ಮಲ್ಪಡ ಪಂಪಿನ ಉದ್ದೇಶ ಈ ಕಾರ್ಯಕ್ರಮ ಅಂತದ ನಿಮ್ಮ ಆತೆಲ್ಲ ಪೋಷಕರು ಬೈದಾರೆ ದಯಮಾಗ್ತದೆ ನಿಖಲಾದೆ ಇಂಕೊಂದು 2 ಪಾತ್ರ ಪನ್ನಂಡ ಎಂಕ್ಲೆಗೆ ಎಂಕ್ಲು ಮತ್ತಿನ ಕಾರ್ಯಕ್ರಮ ಒಂಜಿ ಸಾರ್ಥಕ ಅವು ಪಂಪಿನ ಎಂಕ್ಲು ಒಂಜಿ ಉದ್ದೇಶ ದಯಮಾಗ್ತದೆ. ಪೋಷಕರಿಂದ 2 ಮಾತು 2 ನುಡಿ. ಆ್ಯಕ್ಚುಲಿ ಲಾಸ್ಟ್ ಇಯರ್ ಅಲ್ಲಿಗೆ ಭಜನೆ ಮಸ್ತ್ ಪೋಯರ್ ಆಯ್ತು ಜೀವನ ಈ ಪ್ರಿಪರೇಷನ್ ಅವು ಇಂದು ಬಂದೆ ಅಲ್ಲಿಗೆ ಸಪೋರ್ಟ್ ಮಾಡ್ತೀನಿ ಹೆಂಗಿಲ್ಲ ಗುರುಸ್ವಾಮಿ ಅಲ್ಲೇ ನಮ್ಮಪ್ಪ ರಮೇಶ್ ಗುರುಸ್ವಾಮಿ ಧರ್ಮಶಾಸ್ತ್ರ ಭಕ್ತ ಬಂದ ಕೊಡೋರು ಕಂಪೋಸ್ ಅರ್ನ ಗೊತ್ತಾಲಿ ಕೇಳ ಅಲ್ಲಿ ಭಜನದ ಮಾತಾಡ್ಬೋದು ಅದು ಈತ ಹಿಂಗೆ ಖುಷಿ ಏನು ಸ್ವಲ್ಪ ಆ ಭಜನದ ತಂಡದ ಕೋತಿನ ಜೋಕ್ಲೇನು ಗುರುತಾದ ಮಾತಾಡ್ತೀನಿ ಕಾರ್ಯಕ್ರಮ ಕುಡ್ಲಾಡಿ ನಿಜವಾದ ಫಸ್ಟ್ ಕೋತಿ ಸೊ ಸರ್ವಶಕ್ತಿ ಮಹಿಳಾ ಮಂಡಲ ರಿಜಿಸ್ಟರ್ ಪಡೆಯಲು ಬೊಕ್ಕ ಸರ್ವಶಕ್ತಿ ನೃತ್ಯ ಭಜನಾ ಮಂಡಲದ ಸರ್ವ ಸದಸ್ಯರಿಗೆಲ್ಲ ಉಡಲ್ ದಿವಸ ಸಂದ ಥ್ಯಾಂಕ್ ಯು. ಎನ್ನ ಪುದರ್ ಅನುಷಾ
ಮಾತು ಜೋಕ್ಲೆಗ್ಲ ಫಸ್ಟ್ ಆಫ್ ಆಲ್ ಏನು ಕಾಂಗ್ರ್ಯಾಚುಲೇಟ್ ಮಲ್ಪೆ ಮುಲ್ಪ ಜೋಕ್ಲೆಗ್ ಪುರಸ್ಕಾರ ಕೊದ್ದೆತೊನ್ನ ಪೂರ ಜೋಕ್ಲೆಗ್ ಒಂಜಿ ಮೆಸೇಜ್ ದಾದ ಬಂದಾಗ ಒಂಜಿ ಗಾದೆ ಉಂಡು ಕೆರೆತ ನೀರನ್ನು ಕೆರೆಗೆ ಚೆಲ್ಲಲೆ ಪಂಡ ಕೊನಪುನು ಮಾತ್ರ ನಿಕೋಲ್ ಮಲ್ಲ ಅದು ಒಬ್ವಿಯಸ್ಲಿ ಮಲ್ಲ ನಿಕೋಲ್ ಒಂಜಿ ಎಕ್ಸಾಂಪಲ್ ಸೆಟ್ ಮಲ್ಪೋಡು ಇಂಚಿನ ಪ್ರೋಗ್ರಾಮ್ ನಿಕಲ್ನ ಕೈಟಾಯನ ಸಹಾಯ ಮಲ್ತೊಂದು ಬೆನಿಫಿಟ್ ಪಂಡ ಜೋಕ್ಲೆಗ್ ಕೊರೊಂದು ಎಜುಕೇಶನ್ಗೆ ಹೆಲ್ಪ್ ಮಲ್ತೊಂದು ಥ್ಯಾಂಕ್ ಯು. ಉತ್ತಮ ಅಂಕ ಪಡೆದು ತೇರ್ಗಡೆಯಾದ ಮಕ್ಕಳಿಗೆ ನಮ್ಮ ಎರಡೂ ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಒಂಚೂರು ಲಕ್ಷ ನಿಕ್ಲೋರ ನಾ ಚಾರ್ ದೇಪ್ಪ ನೇರ ಲಕ್ಕೋಜಿ ಮಸ್ತ್ ಜನ ಪಟ್ಟದ ಪೇರೊಟ್ಟಿಗೆ ನೇರ ಲಕ್ಕೋಜಿ ಬೇರೆ ಹಿಂಗೆ ನಾಟಕ ಎಸ್ ಮೂರು ಸ್ಮೈಲ್ ಸ್ಮೈಲ್ ಒಮ್ಮೆ ಎಸ್ ಒಂದು ಸೆಕೆಂಡ್. ದೀನರಾಜ್ ಕಲವಾರ್ ಇವರು ಇಷ್ಟು ಅಂದರೆ ಎಷ್ಟು ತಂಡ ಸರ್ 60 ಹೆಚ್ಚು ಕಡಿಮೆ ಮಂಗಳೂರು ನಗರ ಹಾಗೂ ಬೇರೆ ಇದರಲ್ಲಿ ಉಡುಪಿಯಲ್ಲಿ ಕೂಡ 60 ತಂಡವನ್ನು ಅವರು ಅಂದರೆ ಅವರ ನೃತ್ಯ ಭಜನೆ ಕಲಿಸಿಕೊಟ್ಟು ಆ ತಂಡವನ್ನು ಇದು ಮಾಡಿದ್ದಾರೆ. ಹಾಗೆ ಅದಕ್ಕಾಗಿ ಅವರಿಗೆ ಭಜಕ ಸಾಧಕ ಪ್ರಶಸ್ತಿ ನಮ್ಮ ಧರ್ಮಸ್ಥಳ ಭಜನಾ ಕಮ್ಮಟ ಧರ್ಮಸ್ಥಳದ ಭಜನಾ ಕಮ್ಮಟದಲ್ಲಿ ದೊರೆತಿದೆ. ಅವರಿಗೆ ಜೋರಾದ ಚಪ್ಪಲೆ ಕೊಡಿ. ಯಾಕಂತ ಹೇಳಿದ್ರೆ ನಮ್ಮ ಸರ್ವಶಕ್ತಿ ನೃತ್ಯ ಭಜನಾ ತಂಡವನ್ನು ಪ್ರಾರಂಭ ಮಾಡಿದಕ್ಕೆ ಅವರೇ ಬಂದು ನಮಗೆ ನಮ್ಮ ಮಕ್ಕಳಿಗೆ ಕುಣಿತ ಭಜನೆಯನ್ನು ಕಲಿಸಿ ನಾವು ಕಮಲಶಿಲೆಯಲ್ಲಿ ಶ್ರೀ ಬ್ರಾಹ್ಮಣಿ ತಾಯಿಯ ಮಡಿಲಲ್ಲಿ ನಮ್ಮ ಈ ಸರ್ವಶಕ್ತಿ ನೃತ್ಯ ಭಜನಾ ತಂಡವನ್ನು ನಾವು ಪ್ರಾರಂಭ ಮಾಡಿದ್ದು. ಇನ್ನೀಗ 2 ವರ್ಷ ಮುಗಿದು ಇದು 3ನೇ ವರ್ಷ ಈಗ ನಾವು ಕಾಲಿಡ್ತಾ ಇದ್ದೇವೆ. ಇಂದು ದೀನರಾಜ್ ಕಲವಾರ್ ಇಲ್ಲಿ ಬಂದಿದ್ದಾರೆ. ಅವರನ್ನು ನಮ್ಮ ಈ ಬ್ರಾಹ್ಮಣಿ ಸಭಾಂಗಣದ ಮಾಲಕರಾದ ದೇವದಾಸಣ್ಣನವರು ಬಂದು ಸಾಲು ಓದಿಸಬೇಕಾಗಿ ಈ ಕೇಳಿಕೊಳ್ತಾ ಇದ್ದೇವೆ. ದೇವದಾಸ್ ಸರ್ ತಿರ್ಗಿಲ್ಲ ಅಂತೆ ಮುಂಚೆ ತಿರ್ಗಿಲ್ಲ. ಹಾಂ ದಂಪತಿ ಕೂಡ ಇಲ್ಲಿದ್ದಾರೆ. ಅಲಕ್ಲೆಕ್ಕವರ ದೇವದಾಸ ಮತ್ತೆ ಇಂದಿರಾ ದಂಪತಿಗಳು ಈ ನಮ್ಮ ಈ ಸೇರಿದ ಈ ಭಜನ ಈ ಒಂದು ಸಭಾಂಗಣವನ್ನು ಸುಮಾರು 2.5 ಲಕ್ಷ ಖರ್ಚು ಮಾಡಿ ಒಂದು ನಮ್ಮ ಹತ್ರ 5 ಪೈಸೆ ತಗೊಳ್ಳದೆ ನಮ್ಮ ಇದರಲ್ಲೇ ಮಕ್ಕಳು ಇದಾಗಬೇಕಂತೇಳಿ ಅವರು ತುಂಬ ಹೃದಯದಿಂದ ನಮಗೆ ಈಗಲಾದರೂ ಯಾವಾಗಲೂ ಹೇಳ್ತಾರೆ, ನೀವು ಎಲ್ಲಿ ಬೇಕಾದರೂ ಏನು ಬೇಕಾದರೂ ಮಾಡಿ, ನೀವು ಇಲ್ಲಿಂದ ಹೋಗಬಾರ್ದು ಅಂತ. ಅವರು ಅಷ್ಟು ನಮಗೆ ಇವಾಗ ಪ್ರೋತ್ಸಾಹ ನೀಡಿದ್ದಾರೆ. ಹಾಗೆ ನಮ್ಮ ದೀನರಾಜ್ ಕಲವಾರ್ ಅವ್ರ ಹತ್ರ 1-2 ಮಾತನ್ನಿಗೆ ಆಡಲಿಕ್ಕೆ ನಾನೀಗ ವಿಷಯ ಬರ್ತೇನೆ. ಎಲ್ಲರಿಗೆ ನಮಿಸುತ್ತ ಸಭೆಯಲ್ಲಿ ಕೂತ ಎಲ್ಲ ಗಣ್ಯರಿಗೂ ವಂದಿಸುತ್ತ, ನನಗೆ ಜಾಸ್ತಿ ಮಾತಾಡಲಿಕ್ಕೆ ಬರೋದಿಲ್ಲ, ತುಳುಡು ಬರ ಕನ್ನಡ ಮಾತಾಡೋ ಚೂರು ಕಷ್ಟ, ತುಳು ಚೂರು ಸಮಾಧಾನ ಅಂಚದು ಜಾಸ್ತಿ ಪಾತ್ರ ಬರ್ತಿದ್ವಿ. 2 ಭಜನೆ ಬಂದೆ 2 ಜಾಸ್ತಿ ಬಂದ ಅಂಚ ಮೂಲ ಬರ್ತಿದ್ದೆ ತೂನಾಗ ದಾದ ಪಾತೆರ್ನಲ್ಲಿ ಪೂರ ಮದತ್ ಹೋದ ದಯಪಂಡ ಏನು ಭಜನೆ ಸಾಧಾರಣ ಒಂದು 2.5 ತಿಂಗಳ ಅಂಡಿ ನಾನು ಓರ್ಲ ಪೋಂದಿಚ್ಚಿ ಒಂಚೂರು ಆರೋಗ್ಯ ಒಂಚೂರು ಸಮಸ್ಯೆ ಏನಿರ್ತಾರೆ ನಾನು ಕ್ಲಾಸಿಗೆ ಅತಂಡ ವೈಕಲ್ ಪೋಂದಿಚ್ಚಿ ಉದಯನ್ನೇ ಕಾಲ್ ಮಾಡ್ಕೊಂಡು ಪಂಡೆ ಮಂಜೆ ಇಚ್ಚೆ ಅಂತ ಒಂಚೂರು ಆರೋಗ್ಯ ಸಮಸ್ಯೆ ಉಂಟು ನಾನು ಬರ್ಪುಜಿ ಆಯ್ತು ಬಂದಿದ್ದು ಈಗಿನ ಸ್ಟೂಡೆಂಟ್ ಮಕ್ಕಳಿಗೆ ಇಂಕಲು ಬರೋದಿಲ್ಲ ಮರೆ ಈರೇ ಬರ್ತಿದ್ದಾರಲ್ಲ ಏಂಚ ಅಂತ ಹೇಳಿ ಆ ಒಂಜಿ ನೆಟ್ಟು ನಾನು ಬುಕ್ಕಲ ನಮ್ಮ ಹುಡುಗಿ ಸುದರ್ಶನ್ ತವಲದಾಯಿ ಆ ಇಲ್ಲಕ್ಕೆ ಬರ್ತದೆ ನಾನು ಲೆಕ್ಕ ಬತ್ತಿ ಅಂಜಾದಕ್ಕೂ ನಾಗ ಇಡೀಗೆ ನಾನು ಬರೋಡೆ ಬತ್ತಿಜಿಂದ ಆರೋಗ್ಯ ಕುಡಲ ಚೂರು ಕಮ್ಮಿ ಇಡೆ ಬತ್ತಿರ ಮಸ್ತ್ ಹೆಲ್ಪ್ ಆಂಡು ಬೊಕ ಮುಲ್ತೊಂಜಿ ವಾತಾವರಣ ತೂಲೆನಿಗೆ ವಿಚಿತ್ರ ಆಪುಂಡು ಒಂಜಿ ಭಜನಾ ಮಂಡಳಿ ಬಂಡ ಅವಲೊಂಜಿ ಮಂದಿರಣ ಆತನೊಂಜಿ ದಾದಾಂದು ಒಂದು ವ್ಯವಸ್ಥೆ ಇರ್ತದೆ ಸರಿ ಅದೇ ಒಂಜಿ ಸಂಘ ಸಂಸ್ಥೆ ಒಂದು ಪೂಜೆ ಆಪುಂಡು ವಾರದ ಭಜನೆ ಆಪುಂಡು ಮೂಲ ವಾರದ ಭಜನೆ ಆಪುಂಡು ಅದು ಬಂದು 5 ತರ ಕ್ಲಾಸ್ ಆಪುಂಡು ಅವೇ ವಾರದ ಭಜನೆ ಅಂಚಾದಕ್ಕೂನಾಗ ಒವೇ ನಮ್ಮ ಸಂಘಟನೆಯಿಂದ ಬಂಡ ವಾರಡು ಒಂಜಿ ದಿನ ಅಲ್ಪ ನಮ್ಮ ಸೇರೋದು ಯಾಕೆ ವಿಚಿತ್ರ ಆಪುಂಡು ಎಂಜಾಯ್ ಬಂಡ 6 ಬಂಡೇರು ಎಂಕಿ ನಮ್ಮ ಭಜನದ ಜೋಕ್ಲಿಗೆ ಸ್ವಲ್ಪ ಪರ್ಸೆಂಟ್ ಹೆಚ್ಚೈತಿನಕ್ಕೆ ಸನ್ಮಾನ ಮಾಡ್ಬಿಡ
ఇంక విచిత్రమైన జోకులు ఇంకలు ఏపోతుండాలి అవును భజన బలి ఇదే భజన ఓదర పడిపోయి మస్తు కಮ್ಮಿ ఇంకలు దయపండ ఇంకల ఈ భజన మరణుడు ఆ జోకులు ఇంకలు కుల్లర పడుతుంద అంతే నేర్పాడు ఇంకలే కాల్ మలుతున్నారు చిన్న పరిస్థితి అని చెప్పినాక ఆ జోకులు ಈತ ಆರು ಲಾಸ್ಟಿಗೆ ಮೊರಣಿ ಒಂಜಿ ವಾರ ಒಂಜಿ 10 ದಿನ ಪುನಃ ಉದಯನ ಯಾಕೊಂಡೆ ಕೊಡಲ್ಲ ಅಂತ ಜೋಕುಲು ಇರ್ತಾರೆ ಓ ಯಾವ ಬಾರ 20 ರಾತ್ರಿ ಯಾಕಂದ್ರೆ ಎಂತ ಆಶ್ಚರ್ಯ 20 बोलती ಕೇಳಿದಾಗ ಅಂಚ ಇಂಚ ಮಂದಿ ನಾನು ಮಸ್ತ್ ಖುಷಿ ಆಗೊಂಡು ಇಂಕೆ ಮಸ್ತ್ ಬಂಡ ಮಸ್ತ್ ಪ್ರೌಡ್ ಫೀಲ್ ಆಗೊಂಡು ದಯ ಬಂಡ ಎಸ್ಪೆಷಲಿ ಈ ಭಜನೆನೇ ಈ ಭಜನದ ಜೋಕ್ಲೇನೇ ಆಯ್ಕೆ ಮಲ್ದಿನ ಅವು ಮಲ್ಲ ವಿಷಯ ರಾವಣ ಮಸ್ತ್ ಕಡೆಗೆ ಎಂಕಲೆ ಕಾರ್ಯಕ್ರಮಕ್ಕೆ ಹೋಪ ಸ್ಟೇಜ್ ಹಿಡ್ಕೊಂಡು ಪಾತೆರ ತಿಕ್ಕೊಂಡು ನನ್ನ ಮನಸ್ಸು ಹಿಡಿತಿನ ಪಾತೆರ ನಾವು ಎಂಕಲ್ ದಾದ ರೆಡಿ ಆದ ಹೋಗು ಪಾತೆರ ಇತ್ತು ಒಂದು ಹೋಯ್ಕಾಲ ಸ್ವತಂತ್ರ ಉತ್ಸವ ಎತ್ತರ ನಾವು ದಾದ ಸ್ವತಂತ್ರ 8ನೇ ವರ್ಷ ತಿಕ್ಕೊಂಡು ಕೇರ್ ತಿಕ್ಕಿ ರಂಜಿನ ಪೂರ ಪಾತೆರ ಕರೆಕ್ಟ್ ಅದು ನಾವು ಮೂಲ ಇಂಚಿನ ಪಾತೆರ ಮೂಲು ಆದ ವಿಷಯ ಉಂಟು ಪಾತೆರ ಅಂಚ ಅದು ಎಂಕೆ ಮಸ್ತ್ ಖುಷಿ ಆಗೋದು ನಿಕ್ಲೆಗೆ ಧನ್ಯವಾದ ದಯ ಬಂದ್ರೆ ಎಲ್ಲ ಸ್ಟೂಡೆಂಟ್ ನಕ್ಲೆ ಮಸ್ತ್ ಚೆನ್ನಾಗಿಲ್ಲ ಅಂಚ ಎಂಕೆ ಮಸ್ತ್ ಸಮಾಧಾನ ದಯ ಬಂಡ ಈ ಭಜನದೊಟ್ಟಿಗೆ ಈ ಜೋಕುಲು ಈತ ಆ್ಯಕ್ಟಿವ್ ಉಳ್ಳೇರು ಬಂದ ಆ ಭಜನೆ ನಿಜವಾದಲ್ಲ ಒಂದು ಗ್ರೇಟ್ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತರೆ ನಿಲ್ಲುವ ನಿಂತರೆ ನಿಲ್ಲುವ ನಲಿದರೆ ಒಲಿಯುವ ಅಂತ ಜೋಕುಲೆ ಖಂಡಿತವಾಗಿ ಭಗವಂತಿ ಒಲಿದಿರು ದಯಕೊಂಡ ಜೋಕುಲು ಕುಳಿತ ಭಜನೆ ಅಂತ ಹೇಳ್ಕೊಂಡಾಗ ಎಂಕೆಲ್ಲ ಅಂಚನೆ ಡಾಕ್ಟ್ರ್ ಬಂತಾರೆ 1 ವರ್ಷ ಬೆಡ್ ರೆಸ್ಟ್ ಮಾಡ್ಕೊಡೋದು ಹಾಂ ಅಂಚಾದ ಪುನಃ ಚೂರು ಡಿಸ್ಕದ ಮೇಲೆ ಫೈನಾನ್ಸ್ ಕೊಡದ ಪ್ರಾಬ್ಲಮ್ ಇತ್ತು ಅಂಚಾದ ಪುನಃ ಹೆವಿ ಶೆಡ್ಯೂಲ್ ನಿಕ್ಲೆ ಗೊತ್ತುಂಟತಿ ಓನ್ಲೆತ್ತಂಡೆಲ್ಲ ಇಜ್ಜಿ ಹೋಗ್ತೀನಿ ಸೀದಾ ರಾತ್ರಿ ಇಲ್ಲ 12 ಗಂಟೆ ಬರ್ತೀನಿ ಕಾಂಡ 5 ಥರ ಕಾಂಡ 5 ಗಂಟೆ ಹೋಂಡ ರಾತ್ರಿ ಬರ್ಬಿಡಿ ಇಲ್ಲದಾಗ ಬರಡೆ ಎರಡೇ ಇತ್ತು ಅಂಚ ಒಂದು ಇಂಗ್ಲೆಗ್ ದಾಲ ಐಟ್ ಮಸ್ತ್ ಸಮಾಧಾನ ಉಂಟು ಇಂಚಿನ ಪುರ ಒಂಜಿ ಜೋಕುಲು ಈತ ಬೆಲೆ ಇರಿ ಈತ ನಮ್ಮ ಭಜನೆ ಹಿಡ್ದಾದ ಜೋಕುಲು ಈತ ಮಸ್ತ್ ಎತ್ತರಾಗಿ ಹೋಗಂದಿಲ್ಲ ಬಂದ ಇಂಕ್ಲೆಗ್ ಮಸ್ತ್ ಖುಷಿ ಇದು ಇಂಕ್ಲೆ ಬೋರ್ಡು ಅವೇ ಬಂಡ ಹಿಂಗೆ ಭಜನೆ ದಾದ ಕೊಡ್ತಾನೆ ಬಂಡ ಏನ ತೆಕ್ಕಿಂದು ಆಪ್ರೇಷನ್ ಅವ್ರು ಬಂದಿರು ಡಾಕ್ಟರ್ ಏನು ಮೊದಲು KMCಗೆ ಪೋನಾಗ ಅಂಚ ಬಂದಾಗ ಹಿಂಗೆ ಮಸ್ತ್ ಟೆನ್ಷನ್ ಆಂಡೆ ಏನು ಒಂದು KMCದ ಸ್ಟೆಪ್ ಕುಡೊಂಡೆ ದಾದ ಬಂತನಪ್ಪ ಆಪ್ರೇಷನ್ ಆಂಡೆ ಒಂದು 3 ವರ್ಷ ಅಲ್ಲ ರೆಸ್ಟ್ ಬೋರ್ಡು ಬಂದೆ ಇಂಚ ಪುನಃ ಕುಲೊಂದು ಪುನಗ ಯಾನ್ ಪನ್ಪುನು ದಯ ಬಂಡ ಈ ಭಜನೆ ದಾದ ಕೊರಲು ಕೆಲವೇ ಕ್ವಶನ್ ಉಂಟು ಸ್ಟೆಪ್ಸ್ ಕುಲೊಂಡೆ ಇಂಕ ನಂಗೆ ಏನಪೋಯಡೆ ನಂಗೆ ಬಾಬಿತ್ತೇರೆ ಮಾಮನ ಬಡದು ಅರೆ ಕಾಲ್ ಮತ್ತೆ ಇಂಚೆ ಪಣಂದುಲ್ಲೆ ದಾದ ಮಾಡ್ಕೊಂಡು ಅಂಚ ಆರು ಯಾನೆ MRI ಸ್ಕ್ಯಾನ್ ಮಂದಿನ ಏನಪೋಯಡೆ ಅಂಚ ಏನಪೋಯಡೆ 2 ಇಯರ್ ಡಾಕ್ಟರ್ ಪಂಡೇರು ಇಜ್ಜಿ ಆಪರೇಷನ್ ಆವಡು ಅಲ್ಪದೊಂದು ಸರ್ಜನ್ ಕೇಳಿ ಮಲ್ಲ ಜಾರ ಬರಡೆ ಬಂದೆ ಒಂಜಿ ಚೂರು ಬೂಸ್ಟ್ ತಿಕ್ಕಂಡು ಅದನ ಗೊತ್ತಾಗ ಡಾಕ್ಟ್ರು ಎಲ್ಲ ಇಲ್ಲದಾಗಲೆಲ್ಲ ತುಂಬಲಿ ಅಡ್ಮಿಟ್ ಆಲೇನು ಪನ್ನಾಗ ಡೈರೆಕ್ಟ್ ಅಡೆ ಪೋಯ KMCಗೆ ಅರಡು ಪಂಡೆ ಇಂಕಿ ಆಪ್ರೇಷನ್ ಬರ್ಚಿ ಅಂತ ಏಜ್ ಕಮ್ಮಿ ಉಂಡು ಒಕ್ಕಡೆ ಮಸ್ತ್ ಜನ ಕೋಡಿ ಕಟ್ಟೆವರು ಅಂಚನೆ ಪಂಡೆ ಸೀದಾ ಅಂಚ ಪಂಡೇರು ಓಕೆ ಒಂದು 10 ದಿನಕ್ಕೆ ಟ್ಯಾಬ್ಲೆಟ್ ಕೊಡ್ತಾರೆ ಹೈಟ್ ಕಮ್ಮಿ ಹಾಕೋದ ತೂಕ ಇದನ್ನು ಕೂಡ ಒಂದು 10 ದಿನ ಇಂಜೆಕ್ಷನ್ ಉಂಟು ಹೈಟ್ ಕಮ್ಮಿ ಹಾಕೋದ ತೂಕ ಅಂಚ ಸೀದಾ ಎಂಕಲ್ನ ದುಂಗಿನಾಥೇಶ್ವರ ದೇವಸ್ಥಾನ ಉಂಟು ಕಳವಾರು ಸೀದಾ ಅಲ್ತದ್ದು ಸೀದಾ ಹೋಗಿ ಅಡೆಗೆ ಅವಳು ಕೈ ಮುಗಿದ್ದು ಮಾತ್ರೆ ತಂತ ಸುಮ್ಮಂತೆ 10 ದಿನಟ್ಟು ಓಡಿಂದೇ ಹೋತೀನಿ ಓಲ್ ಇಂಜೆಕ್ಷನ್ ಕೊಡ್ತೀರಾ ಅಥವಾ ಓಲ್ ಆಪ್ರೇಷನ್ ಮಾಡ್ತೀರಾ ಓಡಿ ಸತ್ಯ ಅದು ಯಾನು ಸುಳ್ಳು ಬಂದು ಫೋನಾಗದಾದ ಅಂಡಿ ಡಾಕ್ಟರ್ ವೆರಿ ಗುಡ್ ದೀನ್ರಾಜ್ ಮಸ್ತ್ ರೆಸ್ಪಾನ್ಸ್ ಉಂಟು ಇರೋದು ಮಸ್ತ್ ದಾಲ ಇಂಜೆಕ್ಷನ್ ಕೊಡ್ತೀನಿ ಕೂಡ ಒಂದು 10 ದಿನ ಟ್ಯಾಬ್ಲೆಟ್ ಕೊಡ್ತಾ ಉಂಟು ಇಂಚನೆ 10 ದಿನ ಅಂದರೆ 2 ತಿಂಗಳು ಯಾನು ಸರ್ತ ಉಂಟಿದೆ ಅರ್ಥ ಭಜನೆ ದಾದ ಕೊಡ್ತಾನೆ ಓಲ್ ಆಪ್ರೇಷನ್ ಆವೋದು ಬಿತ್ತಿನ ಎಂಕ್ ಐದು ತಪ್ಪಾದ ಈ ಜೋಕನ ಪೂರ ಆಶೀರ್ವಾದ ಇಲ್ಲದಕ್ಕನ ಪೂರ ಆಶೀರ್ವಾದ ಯಾನು ಈತ 10 ದಿನ ನಿಜವಾದ ಬರ ಇಲ್ಲಲ್ಲ ಓಲ್ಲ ಪೋರ ಬಿಡೋದಿದ್ದೇವೆ ಆಗ ಸುಮಾರು ನೀರಿಯರು ಬರ್ತಿದ್ದೆ ಓಲ್ಲ ಪೋರ ಬಿಡೋದಿದ್ದೇವೆ ಇಲ್ಲ ಒಂದು ಪ್ರೆಸೆಂಟ್ ಅದು ಅಂಚೆ ಅದು ಪುನಃ ಯಾ ಬಂಡೆ ಇಂಚಿನ ಕಾರ್ಯಕ್ರಮ ಕೋಡೆನ ಪಾತ್ರೆ ಅದು ರೆಡಿ ಮಾಡಿದ್ದೆ ನನ್ನ ಬೇಗ ನೆರ್ಪಣ ಬರ್ತೀನಿ ಅಂಚೆ ಅದು ಸೀದಾ ಸೀದಾ ಬತ್ತಿದ್ದು ಭಾರಿ ಪೊರ್ಲುದ ಬೈಜಿಂದ ಎಂದಾದ ಮಸ್ತ್ ಮಿಸ್ ಮಂದು ನಾವು ಕಿತ್ತಿದೆ ಬರ್ತೀನಿ ಯಾಕಂದ್ರೆ ಈತ ಜೋಕುಲು ನಮ್ಮಕ್ಕೊಂದು ಈತ ಭಜನೆದೊಟ್ಟಿಗೆ ಈತ ಕಲಿತೆ ಇರೋದು ಮಲ್ಲ ವಿಷಯ ಅದಕ್ಕೆ ಸ್ಪೆಷಲ್ ಆಗಿ ನಮ್ಮ ಈ ಸರ್ವಶಕ್ತಿ ಮಹಿಳಾ ಮಂಡಳಿ ಬಗ್ಗೆ ಭಜನಾ ಮಂಡಳಿ ಒಕ್ಕರು ಈ ಜೋಕುಲಿನ ಪ್ರೋತ್ಸಾಹ ಮಂತದ್ದು ಗುರುತಿಸ ಇರೋದು ಪಂಪಿನ ಒಂದು ಎಲ್ಲಿಯ ಸನ್ಮಾನ ಅದಕ್ಕೆ ಒಂದು ಶಾಲ್ ಬಾರ್ದು ಒಂದು ದಾದಾನ ಒಂದು ಫಲವಸ್ತು ಕೊಟ್ಟು ಎಲ್ಲಿಯ ವಿಷಯ ಅದಕ್ಕೆ ಆಡ ನಿಕ್ಲೆಗೆ ಒಂಜಿ ಪಂಪ ಜೋಕ್ಲೆ ನಿಕ್ಲೆಗೆ ಓಲು ಸನ್ಮಾನ ಆಪುಂಟುಲೆ ಅವ್ರು ನಿಕ್ಲೆಗೆ ಜವಾಬ್ದಾರಿ ಜಾಸ್ತಿ ಆಗ್ತದೆ ಇಲ್ಲ ನೆನಪು ನಿಕ್ಲೆಗೆ ಏಪ ಸನ್ಮಾನ ಅಂಡಿ ಅವ್ರು ನಿಕ್ಲ ಜವಾಬ್ದಾರಿ ಕೊಡಲ್ಲ ಜಾಸ್ತಿ ಆಮೇಲೆ ಲೆಕ್ಕ ಅರ್ಥ ಅಂడి
ಏರಕ್ಲ ಅಪ್ಪ ಅಮ್ಮಗೆ ಫಸ್ಟ್ ಮನ್ಪುನೋಲ್ಲ ಅಂಚನೆ ಅಪ್ಪ ಅಮ್ಮಗೆ ಏಪಲ ಬೇಜಾರು ಬೇನೆ ಕೊರೊಚ್ಚಿ ಈಗ ಮಸ್ತ್ ಬಿತ್ತು ಹೋಗ್ತಾರೆ ಅಂಚನೆ ಕಲ್ಪೈನ ಗುರು ನಕ್ಲೆ ಗುರು ಬಂಡ ಯಾನ್ ಗುರು ಅಂದ ಬರೀ ಸಾದಿ ಪೋನ ಪಡೀಲಿ ಬೈಟೆ ಹೋಗೋಣ ನಿಂಚ ತೋಜಂಡಲ್ಲ ಆಯ್ನೆ ಗುರುಲೆ ಅರ್ಥ ಆಗತ್ತೆ ಅಂಚಾದ ಪುನಗ ಕೊಡಂಜಿ ಪನೋಡೆ ಆಗ್ಲಿಕ್ಕೆ 2 ಜನ ಉಂತಿಯರು ಮುಂದೆ ಮತ್ತೆ ನಿಜವಾದ ಗ್ರೇಟ್ ದಯ ಬಂಡ ಈ ಜಾಗಡ್ ಇಂಚನೆ ಒಂಜಿ ಸೀಟ್ ಹತ್ರ ಒಂಚೂರು ಒಂಜಿ ಪಾರ್ಟಿಷನ್ ಮಾತ್ರ ಟಾಯ್ಲೆಟ್ ಬಾತ್ರೂಮ್ ಕೊಡ್ತಂದು ಆಗ್ಲಿ ಒಂದು 10-15 ಸಾವಿರ ದಾಲ ತೊಂದರೆ ಒಪ್ಪಾರೆ 10-15 ಸಾವಿರ ಅಕ್ಲಿಗೆ ತಿಂಗಳಿಗೆ ದಾಲ ತೊಂದರೆ ಇದ್ದಾಂಡು ಅಂಚಿನ ಒಂಜಿ ಈ ನೇನು ನಿಜವಾದ ಒಂಜಿ ದೇವಸ್ಥಾನದ ಫೀಲ್ ಆಗ್ಬಿಟ್ಟಿದೆ ಬಣ್ಣಗ ಖಂಡಿತವಲ್ಲ ಕಾಸು ಬದುಕೆ ಅಂತಸ್ತು ಪೂರ ತುಯರು ಒಂಜಿ ರೋಗ ಬರ್ತಂಡ ವೇಸ್ಟ್ ಅಂಚದ ಮನೆಗೆ ನೆತ್ತನಿಗೆ ಫಲ ಉಂಟು ಸರ್ ಅವು ಮಸ್ತ್ ಎಡ್ಡೆ ಹಾಕೋದು ಬಕ್ಕ ಈಗ ಪಾತ್ರ ಅವಕಾಶ ಮಾಡ್ಕೊರ್ಮ ಸರ್ವಶಕ್ತಿ ಪಟೇಲ್ ಮಸ್ತ್ ಮಕ್ಕಳು ಬಂಗ ಉದಯನ್ನೇ ಅವಳು ಸೀತಾರಾಮನ ಅದರೊಂದೇ ಅದು ಆಗೋದಿ ಅಲ್ಲ ಬಣ ಆತ ಇನ್ವಾಲ್ವ್ ಆಗ್ತಿರೋ ಒಂದು ಐತರ ಅರ್ಥಾನೆ ಅದನ್ನ ಬಡದಿಯವ ಆ್ಯಕ್ಚುಲಿ ಅದ್ರ ಬೇಜಾರಾವಲ್ಲ ಆಗ ಆತ ಅಂಚ ಆತ ಇನ್ವಾಲ್ವ್ಮೆಂಟ್ ಆಗ್ತದೆ ಬಣ್ಣ ಗೊತ್ತಾಂಡೆ ಆತ ಒಗ್ಗಟ್ಟು ಇತ್ತಿನಕ್ಕೆ ಇಂಚಿನ ಒಂಜಿ ಸಂಸ್ಥೆ ಆತನ ಒಂಜಿ ದಾದನಾಲ ಒಂಜಿ ಆಕಲಿ ಸಾಧಿಸೋದು ತೋಜದಿ ಮಸ್ತ್ ಒತ್ತಡ ಉಂಡಾಕ್ಲಿ ಮಸ್ತ್ ಪ್ರೆಷರ್ ಕಾರು ಇಪ್ಪನಾಕಲಿ ಮಸ್ತ್ ಜನ ಉಳ್ಳೇ ಆಡಲ ಆಕಲಿ ಮಸ್ತ್ ಪೊರ್ಲಾದ ಇಂಚಿನ ಒಂಜಿ ಸಂಘ ಸಂಸ್ಥೆಯನ್ನು ಬೆಳೆಸಾದ 3 ವರ್ಷವನ್ನ ಒಂಜಿ ಭಜನಾ ಮಂಡಳಿ ಅತ್ತು ಸ್ಪೆಷಲಿ ಮಹಿಳಾ ಮಂಡಳಿ ಪನೋಡಾತ ಒಂಜಿ ಮಹಿಳಾ ಮಂಡಳಿ 1 ವರ್ಷ ಮಿತ್ತು ಬಂದು ಬಂದವು ಗ್ರೇಟ್ ಈಗ ಆನೂರು ಎಂಚಾವಣೆ ಸಮಾಧಾನ ಗೊತ್ತಂಡು ಅದೇ ಅದೇ ಆಡ ಈ ಗೊಂಜೋಲು ಒಟ್ಟು ಸೇರಿದಲ್ಲಿ 3 ವರ್ಷ ಯಾರು ಬಂಡ 300 ವರ್ಷ ಹೋಗ್ಕೊಂಡು ಬಂದ ಮತ್ತೆ ವಾಟ್ ಔಟ್ ಐತಿ ಅಂತ ನಮಗೆ ಪಾತ್ರದ ಅವಕಾಶ ಮಾಡಿಕೊರ್ನ ಮಾತ ಸರ್ವಶಕ್ತಿ ಭಜನಾ ಮಂಡಳಿ ಬೊಕ್ಕ ಮಹಿಳಾ ಮಂಡಳಿ ಅಂಚನೆ ವೇದಿಕೆ ಹಿಡ್ಕೊಂಡು ದಿನ ಮಾತಿರಗಳನ್ನ ತರತಗ್ಗ ಒಂದು ನರದ ಪಾತ್ರ ಅವರು 2 ಮಾತಂತ ಹೇಳಿ ತುಂಬಾ ವಿಷಯವನ್ನು ಅವ್ರು ಹೇಳಿದರು. ಅವರ ಆರೋಗ್ಯ ಸಮಸ್ಯೆ, ಭಜನೆ ಮಾಡಿದರೆ ಆರೋಗ್ಯ ಕಡಿಮೆ ಆಗ್ತದೆ, ಮನಃಶಾಂತಿ ಸಿಗ್ತದೆ ಎಂಬ ವಿಷಯವನ್ನು ಸಹ ಹೇಳಿದರು. ಮಕ್ಕಳಿಗೆ ಇನ್ನಷ್ಟು ಜವಾಬ್ದಾರಿ ಜಾಸ್ತಿ ಆಗಿದೆ ಇವತ್ತಿನ ಸನ್ಮಾನದಿಂದ ಸಹ ಹೇಳಿದರು. ಅದೇ ಗುರುಗಳ ಹತ್ರ ಇನ್ನೊಂದು ಮಾತು ಹೇಳ್ತಾ ಇದ್ದೇನೆ, ನಾವು ಇಬ್ಬರು ಗಂಡ ಹೆಂಡತಿ ಎಲ್ಲ ನಮ್ಮ ಮಗಳು ಸಹ ವೇದಿಕೆಯಲ್ಲಿ ಇದ್ದಾಳೆ ಅಂತ ಹೇಳ್ತಾ ಇದ್ದೇನೆ. ಅದು ಸಹ ನಮಗೊಂದು ಖುಷಿಯ ವಿಷಯ ಅಂತ ಹೇಳಿ ಧನ್ಯವಾದ ಸರ್ ದೀನರಾಜ್ ಸರ್ ಅವರಿಗೆ. ಈಗ ನಮ್ಮ ಸರ್ವಶಕ್ತಿ ಮಹಿಳಾ ಮಂಡಳಿಯ ಅಧ್ಯಕ್ಷರಾದ ಶ್ರೀಮತಿ ತೇಜಾಕ್ಷಿ ಅವರಿಂದ ಮಕ್ಕಳಿಗೆ ಹಿತನುಡಿ. ವೇದಿಕೆಯಲ್ಲಿರುವಂತಹ ಗಣ್ಯರೇ ಹಾಗೂ ಇಲ್ಲಿ ಬಂದಿರುವಂತಹ ಎಲ್ಲ ಆತ್ಮೀಯ ಬಂಧುಗಳಿಗೆ ವಂದನೆಗಳು. ಈಗಾಗಷ್ಟೇ ನಾವು ಈಗ ಒಂದು ಸನ್ಮಾನ ಸಮಾರಂಭ ಆಯೋಜಿಸಿದ್ದೇವೆ. ಎಲ್ಲ ಸನ್ಮಾನ ಸ್ವೀಕರಿಸಿದಂತಹ ಮಕ್ಕಳಿಗೆ ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್ ಮಕ್ಕಳು. ಈ ಒಂದು ಸರ್ವಶಕ್ತಿ ಮಹಿಳಾ ಮಂಡಲ ಹಾಗೂ ಸರ್ವಶಕ್ತಿ ನೃತ್ಯ ಭಜನಾ ತಂಡದ ಸಹಯೋಗದಲ್ಲಿ ನಡೆದಂತಹ ಈ ಸಮಾರಂಭದಲ್ಲಿ ಮಹಿಳಾ ಮಂಡಲದ ಪಾತ್ರ ಅಷ್ಟೇ, ಆದರೆ ಇದರಲ್ಲಿ ಎಲ್ಲ ಕೆಲಸವನ್ನು ಮಾಡಿದ್ದು ನಮ್ಮ ನೃತ್ಯ ಭಜನಾ ತಂಡದ ಅಣ್ಣಂದಿರು. ಧನ್ಯವಾದಗಳು ಅಣ್ಣ. ಹಾಗಾಗಿ ಯಾಕೆಂದ್ರೆ ನಮಗೆ ಅವರು ಸಹಾಯಸ್ಥರಾಗಿ ನಿಂತಿದ್ದರಿಂದ ನಮ್ಮ ಈ ಒಂದು ಸಂಘವು ಮುಂದುವರಿಲಿಕ್ಕೆ ಸಾಧ್ಯವಾಯಿತು. ಅದಲ್ಲದೆ ಮಕ್ಕಳ ಪ್ರತಿಭೆ, ಅವರ ಪರಿಶ್ರಮ, ಇದನ್ನೆಲ್ಲ ಒಂದು ಕ್ಷಣದಲ್ಲಿ ನಾವು ಕಣ್ಣು ತುಂಬಿಸಿಕೊಂಡಿದ್ದೇವೆ. ಇದು ಮಕ್ಕಳ ಕೇವಲ ಸಾಧನೆ ಅಷ್ಟೇ ಅಲ್ಲ, ಇದು ಅವರ ಇನ್ನೂ ಉತ್ತಮ ಸಾಧನಕ್ಕೆ, ಅವರನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡು ಹೋಗುವಂತಹ ಒಂದು ಮೂಲ ಹೆಜ್ಜೆಯಾಗಿದೆ. ದಯವಿಟ್ಟು ಮಕ್ಕಳೇ, ನೀವು ಎಷ್ಟೇ ಎತ್ತರಕ್ಕೆ ಬೆಳೆಯಿರಿ, ಎಷ್ಟೇ ಸಾಧನೆಯನ್ನು ಮಾಡಿ, ಆದರೆ ನಿಮ್ಮ ಗುರು ಹಿರಿಯರನ್ನು, ನಿಮ್ಮ ಕಲಿತ ಶಿಕ್ಷಕರನ್ನು, ಹಾಗೆ ಹೆತ್ತ ತಂದೆ ತಾಯಿಯರನ್ನು ಯಾವತ್ತೂ ಮರೆಯಬೇಡಿ. ಯಾಕೆಂದರೆ ಕೆಲವರಿಗೆ ಕಲಿತ ತಕ್ಷಣವೇ ಒಂದು ತಲೆಗೆ ಹತ್ತುತ್ತದೆ, ಅಮ್ಮ ನಿರ್ಧಾರ ಮಾಡ್ತಾರೆ ಯಾರತ್ತ ಕಲ್ತೀನಿ ಅಂತ. ಅದರ ಹಿಂದೆ ತಂದೆ ತಾಯಿಯ ಪರಿಶ್ರಮ ತುಂಬ ಇದೆ. ಅವರೇ ನಿಮಗೆ ಪ್ರೇರಣೆ, ಅದು ನಿಮ್ಮ ತಲೆಯಲ್ಲಿರಲಿ. ಯಾನು ಮಂತೆ ಅಂತೇಳಿ ಯಾವಾಗಲೂ ಹೇಳಬೇಡಿ. ನಾನೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನಮ್ಮದೇ ಒಂದು ಸರ್ವಶಕ್ತಿ ತಂಡ 2023ರಲ್ಲಿ ಆರಂಭವಾದಂತಹ ಈ ತಂಡ ಆರಂಭದಲ್ಲಿ ಏನೂ ಇರಲಿಲ್ಲ. ನಾವು ಒಂದು 0 ಬ್ಯಾಲೆನ್ಸ್ ಅಲ್ಲಿ ಸ್ಟಾರ್ಟ್ ಮಾಡಿದಂತಹ ಈ ಸಂಸ್ಥೆ, ನಮ್ಮದು ಉದ್ದೇಶ ಒಂದೇ, ಸಂಸ್ಥೆ ಮಾಡಬೇಕು. ನಮ್ಮದು ಉದ್ದೇಶ ಏನೆಂದರೆ ಸಮಾಜ ನಮ್ಮನ್ನು ಗುರುತಿಸಬೇಕು, ಸಮಾಜದಲ್ಲಿ ನಮಗೊಂದು ಹೆಸರು ಬರಬೇಕು ಅನ್ನೋ ಒಂದೇ ಒಂದು ಉದ್ದೇಶ. ಇದು ಎಲ್ಲ ಸದಸ್ಯರ
ಆಸೆಯೂ ಆಗಿತ್ತು. ಅದೇ ರೀತಿಯಾಗಿ ನಾವು ಎಷ್ಟೇ ಏಳು ಬೀಳುಗಳನ್ನು ನೋಡಿದ್ದೇವೆ, ಎಷ್ಟೇ ನೋವನ್ನು ತಿಂದಿದ್ದೇವೆ, ಆದರೆ ಅದು ನಾನು ಮಾಡಿದು ಅಂತ ಯಾರೂ ಹೇಳಲಿಲ್ಲ. ಹಾಗಾಗಿ ಈ ಸಂಸ್ಥೆ ಒಂದು ಸಣ್ಣ ಅವಧಿಯಲ್ಲಿ ಇಷ್ಟೊಂದು ಹೆಸರು ಗಳಿಸಿದ ಒಂದು ಸಂಸ್ಥೆ ಅಂದರೆ ನಮ್ಮ ಸರ್ವಶಕ್ತಿ ಮಹಿಳಾ ಮಂಡಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಸಹಕರಿಸಿದ ಎಲ್ಲ ನನ್ನ ಸದಸ್ಯರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ರೀತಿ ಭಜನಾ ಸಂಚಾಲಕರಿಗೂ ಧನ್ಯವಾದಗಳು. ಹಾಗೆ ನಾನು ಮಕ್ಕಳಿಗೆ ಹೇಳೋದು ಅಷ್ಟೇ, ಯಾವಾಗಲೂ ನೀವು ಎಷ್ಟು ಎತ್ತರಕ್ಕೆ ಬೆಳೆಯಿರಿ, ಆದರೆ ಒಂದು ಕಾಲು ಮಾತ್ರ ನೆಲದಲ್ಲಿ ಇರಲಿ. ಯಾಕೆಂದರೆ ನಾವು ಯಾವಾಗ ಬೀಳ್ತೇವೋ ಅಲ್ಲಿಂದಲೇ ಏಳಲಿಕ್ಕೆ ಪ್ರಯತ್ನ ಪಡಬೇಕು. ಅದೇ ನನ್ನ ಉದ್ದೇಶ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವಶಕ್ತಿಯ ಮಹಿಳಾ ಮಂಡಳಿ ಅಧ್ಯಕ್ಷರಾದ ತೇಜಾಕ್ಷಿ ಅವರು ಉತ್ತಮವಾಗಿ ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದರು. ಮಕ್ಕಳಿಗೆ ಗುರು ಹಿರಿಯರಿಗೆ ಮರೆಯದಿರಿ, ತಂದೆ ತಾಯಿಯನ್ನು ಮರೆಯದಿರಿ, ಎಷ್ಟೇ ಮುಂದಕ್ಕೆ ಹೋದರೂ ನೀವು ನಿಮ್ಮ ಒಂದು ಕಾಲು ನೆಲದಲ್ಲಿ ಇರಲಿ ಎಂಬ ನುಡಿಯನ್ನು ಮಕ್ಕಳಿಗೆ ತಿಳಿಸಿಕೊಟ್ಟರು. ಧನ್ಯವಾದಗಳು ತೇಜಾಕ್ಷಿ ಮೋಹನ್ ರವರಿಗೆ. ನೃತ್ಯ ಭಜನಾ ತಂಡ ಸಂಚಾಲಕರಾದ ಉದಯ್ ಕೆಪಿ ಅವರಿಂದ ಭಜನಾ ಮಕ್ಕಳಿಗೆ ಒಂದೆರಡು ಸಂದೇಶ ಮಾತು. ಎಲ್ಲ ಗಣ್ಯಾತಿಥಿಗಳಿಗೆ ವಂದಿಸುತ್ತಾ ವೇದಿಕೆಯ ಮುಂದಿರುವ ಎಲ್ಲರಿಗೂ ನಮಸ್ಕರಿಸುತ್ತಾ ಒಂದೆರಡು ಮಾತು. ದಾಮೋದರ ಶರ್ಮ ಒಳ್ಳೆ ನಿರೂಪಕರು, ಒಳ್ಳೆಯ ವಾಗ್ಮಿ. ಕಾರ್ಕಳದಲ್ಲಿ ಒಂದು ಶಾಲೆಯಲ್ಲಿ ಒಂದು ಕಾರ್ಯಕ್ರಮ, ಕಾಲೇಜಿನಲ್ಲಿ ಒಂದು ಕಾರ್ಯಕ್ರಮ, ನಾವು ಸೆಂಡ್ ಆಫ್ ಅಂತ ಹೇಳ್ತೀವಿ, ಕೊನೆಯ ದಿನದ ಕಾರ್ಯಕ್ರಮ. ವೇದಿಕೆಯ ಮೇಲೆ ನಿಂತು ಅವರು ಮಾತಾಡ್ತಿರ್ತಾರೆ. ವೇದಿಕೆಯ ಮುಂದೆ ನಿಮ್ಮ ಹತ್ರನೇ ಅಷ್ಟೊಂದು ಮಕ್ಕಳು ತಂದೆಯ ಶ್ರಮ, ತಾಯಿಯ ನಿಸ್ವಾರ್ಥ ಸೇವೆಯ ಬಗ್ಗೆ ಒಂದು 5-6 ನಿಮಿಷ ಮಾತಾಡ್ತಾ ಇರ್ತಾರೆ. ವೇದಿಕೆಯ ಮುಂದೆ ಕುಳಿತಿರುವ ಎಲ್ಲ ಮಕ್ಕಳ ಕಣ್ಣಲ್ಲಿ ಧಾರಾಕಾರವಾಗಿ ಕಣ್ಣೀರು ಸುರಿಯುತ್ತದೆ. ಅಷ್ಟುವರೆಗೂ ಯಾರಿಗೂ ಗೊತ್ತಿಲ್ಲ 1ನೇ ಕ್ಲಾಸಿಂದ 10ನೇ ಕ್ಲಾಸಿನವರೆಗೆ ತಂದೆ ತಾಯಿಯ ಶ್ರಮ, ತಂದೆ ತಾಯಿಯ ನಿಸ್ವಾರ್ಥ ಸೇವೆ ಏನು ಅನ್ನೋದು. ಅದನ್ನು ದಾಮೋದರ ಶರ್ಮಾ ಅನ್ನುವರು ಆ ಮಕ್ಕಳಿಗೆ ಮನದಟ್ಟು ಮಾಡಬೇಕಾದಂಥ ಒಂದು ಪರಿಸ್ಥಿತಿ. ಇವತ್ತು ನಾವು ತಂದೆ ತಾಯಿ ಮತ್ತು ಆ ವಿದ್ಯಾರ್ಥಿಯನ್ನು ಇಲ್ಲಿ ಕರೆದು ಅವರ ಕೈಯಲ್ಲಿ ಒಂದು ಹೂ ಕೊಟ್ಟು ಅವರನ್ನು ಕಾಲಿಗೆ ನಮಸ್ಕರಿಸಿದನು. ಅದೇ ಒಂದು ವಿಷಯದ ಮುಖಾಂತರನೇ ನಾವು ಮಾಡಿದ್ದು. ಯಾಕಂತ ಹೇಳಿದ್ರೆ ದಾಮೋದರ ಶರ್ಮಾ ಅಷ್ಟೊತ್ತು ಮಾಡಿದ್ದನ್ನು ನಾವು ಒಂದೇ ನಿಮಿಷದಲ್ಲಿ ಆ ಕಾರ್ಯಕ್ರಮ ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ಹೊಸ ಅನುಭವ. ಇನ್ನೊಂದಷ್ಟು ಮಕ್ಕಳಿಗೆ ತಂದೆ ತಾಯಿ ಹೇಳ್ತಿರ್ತಾರೆ, ಈ ಸರಿ SLC ಪಾಸ್ ಆಗೋದು ಮೊಬೈಲ್ ಕೊಡ್ಕ ಅಂತ. ಇನ್ನು ಅದು ಒಂದು ನಿಮ್ಮ ಕೈಗೆ ಬರುತ್ತೆ. ಆಮೇಲೆ ತಂದೆ ತಾಯಿಯನ್ನು ಯಾವತ್ತು ಮರೆಯಲಿಕ್ಕೆ ಹೋಗಬೇಡಿ. ನೀವು ಇವತ್ತು ಈ ಸ್ಥಾನದಲ್ಲಿ ಹೇಗೆ ಬಂದಿದ್ದೀರೋ, ಮುಂದಕ್ಕೆ ನೀವು ಎಲ್ಲಿಗೆ ಹೋಗ್ತೀರೋ ಅದಕ್ಕೆಲ್ಲ ಕಾರಣ ನಿಮ್ಮ ತಂದೆ ತಾಯಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅದೇ ಒಂದು ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ದು. ಮುಂದಕ್ಕೆ ನೀವು ಒಳ್ಳೆ ಪೈಲಟ್ಗಳಾಗಿ, ಇಂಜಿನಿಯರ್ಗಳಾಗಿ, ಡಾಕ್ಟರ್ಗಳಾಗಿ, ದೇಶ ಸೇವೆ ಮಾಡುವ ಸೈನಿಕರಾಗಿ, ಅದೇ ಥರನೇ ಹಾರಿಕಾ ಮಂಜುನಾಥ್ ಅಂತ ಆಗಿ. ಯಾರಿಗಾದ್ರೂ ಗೊತ್ತಾ ಹಾರಿಕಾ ಮಂಜುನಾಥ್ ಅಂದ್ರೆ ಯಾರು ಅಂತ? ಎನಿ ಗೆಸ್? 2006ರಲ್ಲಿ ಹಾರಿಕಾ ಮಂಜುನಾಥ್ ಅನ್ನೋ ಒಂದು ಹುಡುಗಿಯ ಜನ್ಮ ಬೆಂಗಳೂರಲ್ಲಿ ಆಗುತ್ತೆ. ತಂದೆ ಮಂಜುನಾಥ್, ತಾಯಿ ರುಕ್ಮಿಣಿ ಅಂತೇಳಿ. ಈಗ ಅವ್ರಿಗೆ 20 ವರ್ಷ. 15 ವರ್ಷದಲ್ಲಿ ಸನಾತನ ಧರ್ಮ, ವಿವೇಕಾನಂದರು ಯಾಕೆ ಈ ಧರ್ಮವನ್ನು ಮಾಡಿದ್ರು, ಭಜನೆ ಅಂದ್ರೆ ಪ್ರತಿಯೊಂದು ವಿಷಯದಲ್ಲೂ ಹಾರಿಕಾ ಮಂಜುನಾಥ್ ಅಂತೇಳಿ ಗೂಗಲ್ಗೆ ಹೋಗಿ ನೋಡಿದ್ರೆ ನಿಮ್ಗೆಲ್ಲ ಗೊತ್ತಾಗುತ್ತೆ. ಅಂತ ಹಾರಿಕಾ ಮಂಜುನಾಥ್ ಆಗಿ ಅಂತ ಆಶಿಸುತ್ತಾ ಮುಂದಕ್ಕೆ ಈಗ ಗೂಗಲ್ ಜಮೀನಿ ಅಂತ ಬಂದಿದೆ. ಇನ್ನೊಂದು ಈಗ SLC ಆಗಿ PUC ಹೋದ್ಮೇಲೆ ಹಲೋ ಗೂಗಲ್ ಜಮೀನಿ ಪ್ಲೀಸ್ ಸಿಂಗ್ ಒನ್ ಕುಣಿತ ಭಜನೆ ಸಾಂಗ್, ವಿ ಆರ್ ರೆಡಿ ಟು ಡ್ಯಾನ್ಸ್ ಅಂತ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ದೀನರಾಜ್ ಇಲ್ಲದಿದ್ರು ನೀವು ಕಲಿತ ಕುಣಿತ ಭಜನೆಯನ್ನು ಮುಂದಕ್ಕೆ ತಗೊಂಡೋಗಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ಜೈ ಶ್ರೀರಾಮ್, ಜೈ ಭಾರತ್ ಮಾತಾ. ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಎಂದು ಹೇಳಿದೆವು. ಹಾಗೆ ಅವರು ಒಂದೇ ಮಾತನ್ನು ಹೇಳಿದರು, ತಂದೆ ತಾಯಿಯದು ಗುರುಗಳನ್ನು ಯಾವತ್ತೂ ಮರೆಯದಿರಿ, ಗುರು ಹಿರಿಯರಿಗೆ ಯಾವಾಗಲೂ ಗೌರವವನ್ನು ಕೊಡಿ ಅಂತ. ಧನ್ಯವಾದಗಳು KP ಸರ್, ಉದಯ್ KP ಅವರಿಗೆ. ಸರ್ವಶಕ್ತಿ ಮಹಿಳಾ ಮಂಡಳಿ ರಿಜಿಸ್ಟರ್ಡ್ ಪಡೀಲ್ ಮತ್ತು ಸರ್ವಶಕ್ತಿ ಭಜನಾ ಮಂಡಳಿ ಪಡೀಲ್ ಇವರ ವತಿಯಿಂದ SSLC ಮತ್ತು PUC ವಿದ್ಯಾರ್ಥಿಗಳಲ್ಲಿ
ಅತಿ ಹೆಚ್ಚು ಅಂದರೆ 90% ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಿದರೆ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಅಧ್ಯಕ್ಷರಾದಂತಹ ಶ್ರೀಮತಿ ತೇಜಾಕ್ಷಿ ಮೋಹನ್, ಅದೇ ರೀತಿ ವೇದಿಕೆಯಲ್ಲಿರುವಂತಹ ಶ್ರೀಮತಿ ಅಶ್ವಿನಿ ಸಂತೋಷ್, ಶ್ರೀಮತಿ ಸ್ಮಿತಾ ಉದಯ ಶೆಟ್ಟಿ, ದೀನರಾಜ್ ಕಳವಾರ ಮತ್ತು ಉದಯ್ ಮತ್ತು ಎಲ್ಲ ಸಂಘದ ಪದಾಧಿಕಾರಿಗಳೇ, ಬಹಳ ಸಂತೋಷದ ವಿಷಯ. ಮಕ್ಕಳ ಪ್ರತಿಭೆಯನ್ನು ಗುರುತಿಸಿದಾಗ ಮಾತ್ರ ಆ ಪ್ರತಿಭೆ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಪ್ರತಿಭೆ ನಾವು ಗುರುತಿಸದೆ ಹೋದರೆ ಮಕ್ಕಳಿಗೆ ನಾನು ಈಗ ಸಾಧಿಸಿ ಏನು ಪ್ರಯೋಜನ ಅಂತೇಳಿ ಒಂದು ಫೀಲ್ ಮನಸ್ಸಿಗೆ ಬರ್ತದೆ. ಹಾಗಾಗಿ ಆ ಪ್ರತಿಭೆಯನ್ನು ಗುರುತಿಸಿದಾಗ ಇನ್ನೂ ಹೆಚ್ಚಿನ ಸಾಧನೆ ಮಾಡಬೇಕು ಅಂತೇಳಿ ಒಂದು ಪ್ರೋತ್ಸಾಹ ನಾವು ಕೊಡ್ತೇವೆ. ಆ ಒಂದು ಕೆಲಸವನ್ನು ಈ ಸಂಸ್ಥೆ ಮಾಡ್ತಾ ಇದೆ, ಬಹಳ ಸಂತೋಷ. ಆಗಾಗಲೇ ದೀನರಾಜ್ ಅವರು ಹೇಳಿದರು, ಮಕ್ಕಳಿಗೆ ಓದಲಿಕ್ಕೆ ನಾವು ಬಿಡುವುದಿಲ್ಲ, ಭಜನೆಗೆ ಕಲಿಸ್ತಾ ಇರ್ತೇವೆ, ಆದರೂ ಮಕ್ಕಳು 90% ಎಬವ್ ತಗೊಂಡಿದ್ದಾರೆ ಅಂತ ಹೇಳಿದರೆ ನೀವು ತಿಳ್ಕೋಬೇಕು, ಇದೊಂದು ವೈಜ್ಞಾನಿಕವಾಗಿ ಪ್ರೂವ್ ಆದಂತಹ ಸತ್ಯ. ಯಾಕೆ ಗೊತ್ತಾ, ಭಜನೆ ಮಾಡಿದಾಗ ಮನುಷ್ಯನ ಏಕಾಗ್ರತೆ ಅಂತ ಜಾಸ್ತಿ ಆಗ್ತದೆ. ಸೊ ಅದೇ ಅವ್ರು ಸ್ವಲ್ಪ ಓದಿದ್ರೆ ಸಾಕು ಅವರ ಮನಸ್ಸಿಗೆ ಪೂರ್ತಿಯಾಗಿ ಎಲ್ಲ ವಿಷಯಗಳ ಮನದಟ್ಟಾಗ್ತದೆ. ಅದೇ ರೀತಿ ಭಜನೆ ಈಗ ನಾವು ಕಲಿಯುಗದಲ್ಲಿ ಏನು ದೇವರನ್ನು ಒಲಿಸ್ಕೊಳ್ಳಿಕ್ಕೆ ಇರುವಂತಹ ಮಾರ್ಗ ಅಂತ ಹೇಳಿದ್ರೆ ಭಜನೆ ಮಾತ್ರ. ನೀವು 100-10 ವರ್ಷ ತಪಸ್ಸು ಮಾಡಿದ್ರು ದೇವರನ್ನು ಒಲಿಸಲಿಕ್ಕೆ ಸಾಧ್ಯ ಇಲ್ಲ, ದೇವಸ್ಥಾನಕ್ಕೆ ಹೋದ್ರೂ ಸಾಧ್ಯ ಇಲ್ಲ. ದೇವರು ಒಲಿಯುವುದು ಭಜನೆಗೆ ಮಾತ್ರ. ಅಂತ ಒಂದು ದೇವರನ್ನು ಒಲಿಸ್ಕೊಳ್ಳುವಂತಹ ಒಂದು ಸಿದ್ಧಿ ಕಲೆಯನ್ನು ಇವರು ದೀನರಾಜ್ ಅವರು ಮಕ್ಕಳಿಗೆ ಕಲಿಸಿಕೊಟ್ಟಿದ್ದಾರೆ. ಖಂಡಿತ ನಾನು ಅದನ್ನು ಹೇಳಿದೆ. ಯಾಕೆಂದರೆ ಭಜನೆ ಹೋದಾಗಲೇ ಮಕ್ಕಳಿಗೆ ಒಂದು ವಿಶೇಷವಾದ ಶಕ್ತಿ ಬರ್ತದೆ. ಹಾಗಾಗಿ ಪೋಷಕರಿಗೆ ನಾನೊಂದು ಕಿವಿ ಮಾತು, ದಯವಿಟ್ಟು ಈ ಒಂದು ಭಜನೆಯನ್ನು ನಿರಂತರವಾಗಿ ಅವರ ಜೀವನದಲ್ಲಿ, ಅಂದರೆ ಸನಾತನ ಧರ್ಮ ಏನಿದೆ ಅದನ್ನು ಭಜನೆ ಮೂಲಕ ಆ ಮಕ್ಕಳಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ನೀವು ಕೂಡ ಸೂಕ್ತವಾದಂಥ ಒಂದು ಪ್ರೋತ್ಸಾಹ ಕೊಡಬೇಕು. ಮತ್ತು ಹಿಂದೆಲ್ಲ ಹೇಳಿದ್ರೆ ಇಲ್ಲಿ ನಮ್ಮ ಹಿರಿಯರೆಲ್ಲ ಇದ್ದಾರೆ. ಹಿಂದೆ ಏನಿದೆ, ಒಂದು ಕ್ಲಾಸ್ ಪಾಸ್ ಆದಾಗ ಒಂದು 2 ಕ್ಯಾಟಗರಿ ಇದ್ದದ್ದು, ಒಂದು ಪಾಸ ಫೈಲ. ಈ ಪಾಸ ಬೇ, ಈ ಫೈಲ ಬೇ, ಅಷ್ಟೇ 2. ಅಲ್ಲಂದ್ರೆ ಬಂದಾಗ ನೆಕ್ಸ್ಟ್ ಬಂದದ್ದು ಫಸ್ಟ್ ಕ್ಲಾಸ, ಸೆಕೆಂಡ್ ಕ್ಲಾಸ, ಥರ್ಡ್ ಕ್ಲಾಸ ಅಂತೇಳಿ ಆ ಒಂದು ಕಾನ್ಸೆಪ್ಟ್ ಬಂತು. ಆನಂತರ ನೆಕ್ಸ್ಟ್ ಬಂದಾಗ ಡಿಸ್ಟಿಂಕ್ಷನ್ 80 ಅಬೌವ್. ಈಗ ನೋಡಿದರೆ ಎಲ್ಲ 90 ಅಬೌವ್. ನಮ್ಮ ಕಾಲದಲ್ಲಿ ನಮಗೆ ಅಂತ ಆ ಒಂದು ಕಲ್ಪನೆ ಇರಲಿಲ್ಲ. ನಿಜ ಹೇಳ್ತೇನೆ, ನಾನು ಈ ಒಂದು ವೇದಿಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಅಥವಾ ಈ ಒಂದು ಹುದ್ದೆಯಲ್ಲಿ ಇರಬೇಕಂತಂದರೆ ನಾನು ಖಂಡಿತವಾಗ್ಲೂ ನಾನು ಈ ಹುದ್ದೆಯಲ್ಲಿ ಕೂತ್ಕೊಂಡಿದ್ದಲ್ಲ. ಮಕ್ಕಳೇ, ನಾನು ಯಾಕೆ ಹೇಳ್ತೇನೆ ಅಂದರೆ, ಮಾರ್ಕ್ಸ್ ನಾಟ್ ಇಂಪಾರ್ಟೆಂಟ್ ಫಾರ್ ದ ಲೈಫ್. ನಮ್ಮ ಜೀವನದಲ್ಲಿ ಅಂಕಗಳು ಮುಖ್ಯ ಅಲ್ಲ. ನಿಜ ಹೇಳಬೇಕು ಅಂತಂದರೆ, ನಾನು ಯೋಚನೆ ಮಾಡಿ, ನಾನು 7ನೇ ಕ್ಲಾಸ್ನಲ್ಲಿ ಫೈಲ್ ಆದಂಥ ವಿದ್ಯಾರ್ಥಿ. ಲೆಕ್ಕ ಪಂಡ ಬರೀ ದುಃಖ ಇಂಕ್ ಆಪುನೇ ಇದ್ದಿ ಲೆಕ್ಕ ಅಂಚೆ ಇಂಗ್ಲೀಷ್ ಪಂಡಲು ಬಾಜಿ ಕಾಂಗ್ಲೀಷ್ ಇಂಕ್ ಆಪುನೇ ಇಂಗ್ಲೀಷ್. ಹಾಗೆ ಆ ಒಂದು ಸಮಯದಲ್ಲಿ ನನಗೆ 8ನೇ ತರಗತಿಯಲ್ಲಿ ನನಗೊಂದು ಒಳ್ಳೆಯ ಶಿಕ್ಷಕರು ಸಿಕ್ಕಿದ್ರು. ಸೊ ನನ್ನ ದೌರ್ಬಲ್ಯಗಳನ್ನು ಗುರುತಿಸಿ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡಿದರು. ಸೊ ಅಲ್ಲಿನ ನಂತರ ನಾನು ನನ್ನ ಶಿಕ್ಷಣದಲ್ಲಿ ಸ್ವಲ್ಪ ಮುಂದುವರಿದೆ ಅಂತಲ್ಲಿ ನಾನು ಆಗಲೇ ಹೇಳಿದಾಗೆ 90 ಅಬೌವ್ ಅಲ್ಲ, ಖಂಡಿತ ಅಲ್ಲ. ನಾನು ಜಸ್ಟ್ ಪಾಸ್, 10th ನಾನು ಜಸ್ಟ್ ಪಾಸ್ ಆಗಿದ್ದೇನೆ ಅಷ್ಟೇ. ಆನಂತರ ಅದೇ ರೀತಿ ಅವರೇಜಲ್ಲಿ ನಾನು ಡಿಗ್ರಿಯನ್ನು ಮುಗಿಸಿದೆ. ಬಟ್ ಏನು ಅಂದರೆ, ನಾನು ಈ ಸ್ಟೇಜಲ್ಲಿ ಕೂತ್ಕೊಳ್ಬೇಕಂತಂದರೆ ಮುಖ್ಯವಾಗಿ ಬೇಕು ನನ್ನಲ್ಲಿ ಇದ್ದದಂಥದ್ದು ಬದ್ಧತೆ, ಶಿಸ್ತು, ನಿಷ್ಠೆ ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್. ಯಾವುದೇ ಒಂದು ಇತರರಿಗೆ ತೊಂದರೆ ಮಾಡದೆ ಅಥವಾ ಇನ್ನು ಯಾರಿಗೂ ನೋವು ಕೊಡದೆ ನನ್ನ ಕೆಲಸವನ್ನು ನಾನು ನಿಯತ್ತಾಗಿ ಮಾಡಿದ ಕಾರಣಕ್ಕಾಗಿ ನಾನು ಈ ಒಂದು ಹುದ್ದೆಯಲ್ಲಿ ಇದ್ದೇನೆ. ಬಹುಶಃ ವನಿತಕ್ಕ ಯಾವುದನ್ನು ನೋಡಿ ನನಗೆ ರೆಫರ್ ಮಾಡಿದ್ರಂತ ಗೊತ್ತಿಲ್ಲ. ನಾನು ಯಾವಾಗಲೇ ಸ್ಟೇಜಲ್ಲಿ ಮಾತಾಡೋನಲ್ಲ. ನಂದೇನಿದ್ರು ಸರ್ಕಾರದ ಕೆಲಸ, ನನಗೆ ಪ್ರೋಗ್ರೆಸ್ ಆಗಬೇಕು. ನನ್ನ ಸಬಾರ್ಡಿನೇಟ್ ಏನು ನನ್ನ ಕೆಳಗಡೆ ಇರುವಂತಹ ಒಂದು 100 ಸರ್ಕಾರಿ ನೌಕರರಿಗೆ ಜೋರು ಮಾಡಿ ನಾನು ಪ್ರಗತಿಯನ್ನು ತೆಗೆದುಕೊಂಡು ಬೈಯುವಂಥದ್ದು. ಅಂದರೆ ನನಗೆ ಪ್ರಗತಿ ಆಗಬೇಕಾದ್ರೆ ನಾನು ಜೋರು ಮಾಡಬೇಕು. ಯಾರಿಗೂ ಸಮಾಧಾನದಲ್ಲಿ ಮಾತಾಡಿದರೆ ನನ್ನ ಸರ್ಕಾರದ ಕೆಲಸ ಯಾವತ್ತೂ ಆಗೋದಿಲ್ಲ. ಆಗಿರುವಾಗ ನನಗೆ ಚೆನ್ನಾಗಿ ಮಾತಾಡಲಿಕ್ಕೆ ಬರೋದಿಲ್ಲ. ಹಾಗಿದ್ರೂ ಕೂಡ ಈ ಮಕ್ಕಳಿಗೆ ನಾನೊಂದು ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಕ್ಕಳೇ, ದಯವಿಟ್ಟು ನೀವು ಕಷ್ಟಪಟ್ಟಿದ್ದೀರಿ, ನೀವು
ಪಟ್ಟಂತಹ ಕಷ್ಟಕ್ಕೆ ಇವತ್ತೊಂದು ಪ್ರತಿಫಲ ಸಿಗ್ತಾ ಇದೆ. ಈ ಕಷ್ಟವನ್ನು ನಿರಂತರವಾಗಿ ಅಂದರೆ ಸಸ್ಟೈನಬಿಲಿಟಿ ಇರಬೇಕು, ಅಂದರೆ ನಿರಂತರತೆ ಯಾವಾಗಲೂ ಇರಬೇಕು. ನಾನು ಆಯ್ತು ಸಾಧಿಸಿ ಆಯಿತು ಅಂತೇಳಿ ಯಾವತ್ತೂ ಮುಗಿದಿಲ್ಲ. ಇನ್ನು ಮುಂದಕ್ಕೂ ಕೂಡ ನಮಗೆ ಸಾಧನೆ ಮಾಡಲಿಕ್ಕೆ ಬಹಳಷ್ಟು ಇದೆ. ಬಹಳಷ್ಟು ಮಕ್ಕಳಿಗೆ ಮನೆಯಲ್ಲಿ ಬಹಳ ಕಷ್ಟ ಇದೆ. ತಂದೆ ತಾಯಿಗಳು ರಾತ್ರಿ ಹಗಲು ಕೆಲಸ ಮಾಡಿಕೊಂಡು ನಿಮ್ಮನ್ನೆಲ್ಲ ಓದಿಸ್ತಾ ಇದ್ದಾರೆ. ಅದನ್ನು ದಯವಿಟ್ಟು ಯಾವತ್ತೂ ಮರಿಬೇಡಿ. ನಿಮಗೆ ಗೊತ್ತಾಗುವುದಿಲ್ಲ ಮಕ್ಕಳಿಗೆ, ದಯವಿಟ್ಟು ನಿಮಗೆ ಗೊತ್ತಾಗುವುದಿಲ್ಲ. ಯೋಚನೆ ಮಾಡಿ, ನಿಮ್ಮ ತಂದೆ ತಾಯಿ ಯಾವತ್ತೂ ನಿಮ್ಮ ಕಷ್ಟವನ್ನು ಅಥವಾ ನೀವು ಕಷ್ಟಪಡಬೇಕು ಅಂತೇಳಿ ಯಾವತ್ತೂ ಬಯಸುವುದಿಲ್ಲ. ನಾವು ಕಷ್ಟಪಟ್ಟಾದರೂ ಸರಿ ನಮ್ಮ ಮಕ್ಕಳು ಚೆನ್ನಾಗಿ ಜೀವನದಲ್ಲಿ ಮುಂದೆ ಬರಬೇಕು ಅಂತೇಳಿ ಅವರು ಬಯಸ್ತಾ ಇದ್ದಾರೆ. ಇನ್ನು ನಿಮಗೆ ಬೇರೆ ಬೇರೆ ಅವಕಾಶಗಳಿದೆ, ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಇಲ್ಲಿ ಎಲ್ಲರೂ OBC ಕ್ಯಾಟಗರಿ ಅಂತೇಳಿ ನಾನು ಭಾವಿಸ್ತೇನೆ, ಹಿಂದುಳಿದ ವರ್ಗಗಳ ಮಕ್ಕಳು ಅಂತೇಳಿ. ಸೊ ಹಾಗಾಗಿ ಸರ್ಕಾರ ಬಹಳಷ್ಟು ನಿಮಗೆ ಯೋಜನೆಗಳನ್ನು ಕೊಟ್ಟಿದೆ. ನಮ್ಮ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತೇಳಿ ಒಂದು ಇಲಾಖೆ ಇದೆ. ಆ ಇಲಾಖೆಯ ಮುಖಾಂತರ 1ನೇ ತರಗತಿ ಹಿಡಿದು ಮೆಡಿಕಲ್, ಇಂಜಿನಿಯರಿಂಗು, ಪ್ರೊಫೆಷನಲ್ ಕೋರ್ಸ್ ಮಾಡುವ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇದು ಸ್ಕಾಲರ್ಶಿಪ್ ಅಂತ ಹೇಳುವಂಥ ಒಂದು ಯೋಜನೆ ಇದೆ. ದಯವಿಟ್ಟು ನೀವು ಪತ್ರಿಕೆಗಳನ್ನು ಓದಿದರೆ ಅಥವಾ ಇನ್ಯಾವುದಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿದರೆ ಅದು ನಿಮಗೆ ಗೊತ್ತಾಗುತ್ತೆ. ನೀವು ಅದರ ಪ್ರಯೋಜನಗಳನ್ನು ಪಡೆದುಕೊಳ್ಬೇಕು. ಮತ್ತೊಂದು ಇನ್ಕಮ್ ಲಿಮಿಟ್ ಅಂತ ಹೇಳಿದೆ, 1 ಲಕ್ಷ 1.5 ಲಕ್ಷ ಇನ್ಕಮ್ ಲಿಮಿಟ್ ಅಂತ ಹೇಳಿದೆ. ಈ ಇನ್ಕಮ್ ಲಿಮಿಟ್ನ ಒಳಗಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಅವರು ಶಾಲೆಗೆ ಪಾವತಿಸುವಂತಹ ಶುಲ್ಕವನ್ನು ಹಿಂಬರಿಸುವಂತಹ ಒಂದು ಯೋಜನೆ ಇದೆ. ನಿಮ್ಮ ಬಹಳಷ್ಟು ಪೇರೆಂಟ್ಸ್ಗಳಿಗೆ ಹಣಕಾಸಿನ ಸಮಸ್ಯೆಗಳು ಬಹಳಷ್ಟು ಇದೆ. ಅಂಥ ಒಂದು ಯೋಜನೆಯನ್ನು ಪ್ರಯೋಜನವನ್ನು ನೀವು ದಯವಿಟ್ಟು ತಗೊಳ್ಬೇಕು. ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಅಥವಾ ಯಾವುದೇ ವೃತ್ತಿಪರ ಕೋರ್ಸ್, ಅಂದರೆ ನೀವು 10ನೇ ತರಗತಿ ಹಿಡಿದು ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ ಇಚ್ಚಿದ್ರು ಕೂಡ ನೀವು ಕಟ್ಟಿದಂತಹ ಕಾಲೇಜು ಶುಲ್ಕವನ್ನು ಹಿಂಪಡೆಯುವಂಥ ಸೌಲಭ್ಯ ಕೂಡ ನಿಮಗೆ ಸಿಗ್ತದೆ. ದಯವಿಟ್ಟು ಅದನ್ನು ನೀವೆಲ್ಲ ನೋಡ್ಕೋಬೇಕು. ಇನ್ನು ನಿಮ್ಮಲ್ಲಿ ಬಹಳಷ್ಟು ಮಕ್ಕಳಿಗೆ ಈ ಊರಿನಲ್ಲಿಲ್ಲದ್ರೆ ಬೇರೆ ಊರಲ್ಲಿ, ಬೆಂಗಳೂರು ಅಥವಾ ಇನ್ನು ಕೆಲವು ರಾಜ್ಯದ ಬೇರೆ ಬೇರೆ ಕಡೆ ಕಾಲೇಜುಗಳಿಗೆ ಓದುವಂಥ ಅವಕಾಶ ಸಿಗ್ಬೋದು. ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಸೀಟ್ ಸಿಗ್ಬೋದು. ಅಂಥ ಸ್ಥಳಗಳಲ್ಲಿ ನಿಮಗೆ ಮಕ್ಕಳನ್ನು ಏನು ಹೊರಗಡೆ PGಯಲ್ಲಿ ಆಗಲಿ ಅಥವಾ ಬಾಡಿಗೆಯಲ್ಲಿ ಓದಿಸಿ ಕಷ್ಟ ಆಗುವವರಿಗೆ ಹಾಸ್ಟೆಲ್ಗಳ ಸೌಲಭ್ಯ ಕೂಡ ಇದೆ. ಉಚಿತವಾಗಿ ಸರ್ಕಾರ ನಿಮಗೆ ಹಾಸ್ಟೆಲ್ಗಳ ಸೌಲಭ್ಯ ಕೊಡ್ತದೆ. ಅದ್ರ ಜೊತೆಗೆ ನಿಮ್ಮ ಎಲ್ಲ ಏನು ದೈನಂದಿನ ಖರ್ಚುಗಳಿಗೆ ಏನೋ ಬೇಕಾಗ್ತದೆ ಅದಕ್ಕೆ ಬೇಕಾದಂಥ ಎಲ್ಲ ಸವಲತ್ತುಗಳನ್ನು ಸರ್ಕಾರಗಳು ಕೊಡ್ತದೆ. ದಯವಿಟ್ಟು ಪೋಷಕರು ಇದನ್ನು ಮತ್ತು ವಿದ್ಯಾರ್ಥಿಗಳು ಇದನ್ನು ನೋಡಿಕೊಂಡು ಆ ಪ್ರಯೋಜನವನ್ನು ಕೂಡ ಪಡಿಬಹುದಾಗಿದೆ. ಬಹಳಷ್ಟು ಮಕ್ಕಳಿಗೆ ಅಂದರೆ ಹಾಸ್ಟೆಲ್ಗಳಿಗೆ ಬಹಳಷ್ಟು ಬೇಡಿಕೆ ಇದೆ. ನಮ್ಮ ಮಂಗಳೂರಲ್ಲಿ ಈ ಎಜುಕೇಶನಲ್ ಹಬ್ ಇದೆ. ಮಂಗಳೂರು ಅಂತ ಬೆಂಗಳೂರು, ಮೈಸೂರು, ಬೆಳಗಾಂ, ಹುಬ್ಬಳ್ಳಿ ಇಂಥ ಕಡೆಗಳಲ್ಲೆಲ್ಲ ಸರ್ಕಾರ ಇಂಥ ಹಿಂದುಳಿದ ಅಂದರೆ ಆರ್ಥಿಕವಾಗಿ ಹಿಂದುಳಿದಂಥ ವಿದ್ಯಾರ್ಥಿಗಳಿಗೆ ಏನು ಹಾಸ್ಟೆಲ್ ಸೌಲಭ್ಯಗಳನ್ನು ಕೊಡೋದ್ರ ಮೂಲಕ ಅವರ ಎಜುಕೇಷನ್ಗೆ ಸಹಾಯ ಮಾಡ್ತಾ ಇದೆ. ಇನ್ನು ನಮ್ಮ ಇವರಿಗೆ ಅಶ್ವಿನಿಯವರಿಗೆ ಇರ್ಬೋದು, ನಮ್ಮ ಏನು LLB ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಸ್ಟೈಪೆಂಡ್ ಕೊಡ್ತಾರೆ. ಅಂದರೆ LLB ಕಲಿತು ಪ್ರಾಕ್ಟೀಸ್ ಮಾಡುವಂಥ ವಿದ್ಯಾರ್ಥಿಗಳು, ನಿಮ್ಮಲ್ಲಿ ಯಾರಾದ್ರೂ ನೆಕ್ಸ್ಟ್ ಲಾಯರ್ ಆಗ್ಬೋದು. ಅವರು ಲಾಯರ್ ಆಗುವ ಮೊದಲು ನಿಮ್ಮ ಸೀನಿಯರ್ನ ಕೆಳಗಡೆ ನೀವು ಸ್ಟೈಪೆಂಡ್ ಆಗಿ ಕೆಲಸ ಮಾಡಬೇಕಾಗ್ತದೆ. ಅಂಥ ಒಂದು ಸ್ಟೈಪೆಂಡ್ಗಳಿಗೆ ಗ್ರ್ಯಾಜುಯೇಟ್ಸ್ಗಳಿಗೆ ನಾವು ಸರ್ಕಾರದಿಂದ ಮಾಸಿಕವಾಗಿ 4,000, 5,000, 6,000 ಈ ರೀತಿ ಗೌರವಧನವನ್ನು ಕೊಡುವಂಥ ಒಂದು ಯೋಜನೆ ಕೂಡ ಇದೆ. ಬಹಳಷ್ಟು ಯೋಜನೆಗಳಿವೆ. ನೀವು ಸ್ವಲ್ಪ ಪೇಪರನ್ನು ಕಣ್ಣಾಡಿಸಿದರೆ ನಿಮಗೆ ಗೊತ್ತಾಗ್ತದೆ. ಸೊ ಒಟ್ಟಿನಲ್ಲಿ ಏನಂತಂದರೆ ಈ ವಿದ್ಯಾರ್ಥಿಗಳು ಏನು ಪ್ರತಿಭೆಯನ್ನು ತೋರಿಸಿದಾರೋ ಇನ್ನು ಮುಂದೆ ಕೂಡ PUCಯಲ್ಲಾಗಲಿ, ಡಿಗ್ರಿಯಲ್ಲಾಗಲಿ ಅಥವಾ ಪ್ರೊಫೆಷನಲ್ ಕೋರ್ಸ್ಗಳಲ್ಲಾಗಲಿ ನಿಮ್ಮ ಪ್ರತಿಭೆಯನ್ನು ಇದೇ ರೀತಿ ತೋರಿಸಬೇಕು. ಮತ್ತೊಂದು ಕಿವಿ ಮಾತು ನಮ್ಮ ಸಂಸ್ಥೆಗೆ, ಈಗ ವಿದ್ಯಾರ್ಥಿಗಳಿಗೆ ಒಳ್ಳೆ ಕಲಿತ ವಿದ್ಯಾರ್ಥಿಗಳನ್ನು ನೀವು ಗುರುತಿಸಿ ಸಾಧನೆ ಮಾಡಿದಿರಿ. ಶಿಕ್ಷಣದ ಹೊರತಾಗಿ ಬೇರೆ ಇನ್ನೂ ಬಹಳಷ್ಟು ಪ್ರತಿಭೆಗಳಿವೆ. ನಮ್ಮ ವಿದ್ಯಾರ್ಥಿಗಳು ಬೇರೆ ಬೇರೆ ವೇದಿಕೆಗಳಲ್ಲಿ ಒಂದು ಪ್ರಶಸ್ತಿಗಳನ್ನು ತಗೊಳ್ಳೋದಾಗಲಿ, ಕ್ರೀಡೆ ಆಗಲಿ, ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ ಅಥವಾ ಸಂಗೀತ ಆಗಲಿ, ನೃತ್ಯ ಆಗಲಿ, ಬೇರೆ ಬೇರೆ ಇದರಲ್ಲಿ ವೇದಿಕೆಗಳಲ್ಲಿ ಅವರ ಪ್ರತಿಭೆಯನ್ನು ತೋರಿಸ್ತಾರೆ. ಅವರನ್ನು ಸಹ ಈ ವೇದಿಕೆಯಲ್ಲಿ ಗುರುತಿಸುವಂಥ ಕೆಲಸ ಆಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅಂಥ ಮಕ್ಕಳನ್ನು ಕೂಡ ನಾವು ಪ್ರೋತ್ಸಾಹಿಸುವ. ಇನ್ನು ಈ ಸಂಸ್ಥೆ ಬಗ್ಗೆ ಹೇಳೋದಾದ್ರೆ ಬಹುಶಃ 3 ವರ್ಷ ಆಯಿತು ಅಂತೇಳಿ, 2 ವರ್ಷ ಆಯಿತು ಅಂತೇಳಿ ಹೇಳ್ತಾ ಇದ್ದಾರೆ. 2 ವರ್ಷದಲ್ಲಿ ಇದೊಂದು ಸಂಸ್ಥೆಯನ್ನು ರಿಜಿಸ್ಟರ್ ಮಾಡಿದ್ದೀರಾ. ರಿಜಿಸ್ಟರ್ ಮಾಡಿ ಲೆಕ್ಕಪತ್ರಗಳನ್ನು ಚೆನ್ನಾಗಿ ಇಟ್ಕೊಳ್ಳಿ. ದಯವಿಟ್ಟು ನಿಮಗೆ ಇದಕ್ಕೆ ಕೂಡ ಸರ್ಕಾರದಿಂದ, ಈ ಸಂಸ್ಥೆ ಕೂಡ ಸರ್ಕಾರದಿಂದ ಸಹಾಯಧನ ಆಗಲಿ, ಬೇರೆ ಬೇರೆ ಸೌಲಭ್ಯಗಳು ಸಿಗಲಿಕ್ಕೆ ಅವಕಾಶ ಇದೆ. ಯಾಕೆಂದರೆ ಇದೇ ಒಂದು ನಿಮಗೆ ಒಂದು ಈ ಸಂಸ್ಥೆಗೆ ಎಲ್ಲದಕ್ಕೂ ಒಂದು ಜಾಗ ಇದ್ದರೆ ಅದಕ್ಕೆ ಒಳ್ಳೆ ಸುಸಜ್ಜಿತವಾದ ಕಟ್ಟಡವನ್ನು ಕೊಡಲಿಕ್ಕೆ ಸಹಾಯಧನ ಕೂಡ ಸರ್ಕಾರ ಕೊಡ್ತದೆ. ಇದರ ಬಗ್ಗೆ ನೀವು ಕೂಡ ಪ್ರಯತ್ನ ಮಾಡಬಹುದು. ಹಾಗೆ ಹೇಳ್ತಾ ಏನು ನನಗೆ ಮಾತಾಡಲಿಕ್ಕೆ ಬಹಳ
ಸಂತೋಷ ಆಗ್ತದೆ. ಆದರೂ ಕೂಡ ಕರೆಸಿ ನನ್ನನ್ನು ಈ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಳಿಸಿದ್ದೀರಾ. ಇನ್ನೊಂದು ಮಾತು ನಾನು ಹೇಳಬೇಕು ನಿಮಗೆ, ದಯವಿಟ್ಟು ಪದಾಧಿಕಾರಿಗಳಿಗೆ, ಈ ಸಂಸ್ಥೆಯನ್ನ ಕಟ್ಟಿ ಬೆಳೆಸಲಿಕ್ಕೆ ಮತ್ತು ಇದನ್ನೊಂದು ಸಮಿತಿಯನ್ನ ಮಾಡಿದ್ದೀರಿ, ಅದಕ್ಕೊಂದು ಅಧ್ಯಕ್ಷರನ್ನಂತ ಕೂತ್ಕೊಳಿಸಿದ್ದೀರಿ. ದಯವಿಟ್ಟು ಇನ್ನು ಮುಂದೆ ಯಾವುದೇ ಕಾರ್ಯಕ್ರಮ ಮಾಡೋದಾದ್ರೂ ಆ ವೇದಿಕೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಈ ಸಂಸ್ಥೆಯ ಅಧ್ಯಕ್ಷರಿಗೆ ಮೀಸಲಿಡಬೇಕು. ಉಳಿದವರೆಲ್ಲರೂ ಅತಿಥಿಗಳು, ಮುಖ್ಯ ಅತಿಥಿಗಳು ಮಾತ್ರ. ನನಗೆ ಅತಿಥಿಗಳನ್ನ ಅಧ್ಯಕ್ಷ ಸ್ಥಾನದಲ್ಲಿ ದಯವಿಟ್ಟು ಕೂತ್ಕೊಳಿಸಬೇಡಿ. ಈ ಸಂಸ್ಥೆಯ ಅಧ್ಯಕ್ಷರೇ ಈ ಕಾರ್ಯಕ್ರಮದ ಅಧ್ಯಕ್ಷರು ಅಂತ ಹೇಳ್ತಾ ಆಹ್ವಾನಿಸಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಇನ್ನೆರಡು ಮಾತುಗಳನ್ನು ಶ್ರೀ ಸಚಿನ್ ಕುಮಾರ್ ಅವರು ಮಕ್ಕಳ ಪ್ರತಿಭೆಯನ್ನು ಗುರುತಿಸಿದರೆ ಅವರಿಗೆ ಇನ್ನೂ ಹೆಚ್ಚಿನ ಸಾಧನೆ ಮಾಡಲಾಗುತ್ತದೆ. ಭಜನೆಗೆ ಹೋದರೆ ವಿಶೇಷ ಶಕ್ತಿ ಬರುತ್ತದೆ. ನಮ್ಮ ಜೀವನದಲ್ಲಿ ಮಾರ್ಕ್ಸ್ ಮುಖ್ಯ ಅಲ್ಲ, ನಮ್ಮಲ್ಲಿ ಶಿಸ್ತು ಬದ್ಧತೆ ಮುಖ್ಯ ಎಂದು ಹೇಳಿದರು. ನಮ್ಮಲ್ಲಿ ಸಾಧನೆ ಮಾಡಲು ತುಂಬ ಅವಕಾಶಗಳಿದೆ. ಸರ್ಕಾರದಲ್ಲಿ ಬಹಳಷ್ಟು ಯೋಜನೆಗಳು ಕೊಟ್ಟಿದ್ದಾರೆ, ಅದರ ಉಪಯೋಗವನ್ನು ಸಹ ಪಡೆಯಿರಿ ಎಂಬ ಕಿವಿಮಾತನ್ನು ಪೋಷಕರಿಗೂ ಮಕ್ಕಳಿಗೂ ತಿಳಿಸಿ ಹೇಳಿದರು. ಸಚಿನ್ ಕುಮಾರ್ ಅವರಿಗೆ ಧನ್ಯವಾದಗಳು. ನಮ್ಮೊಡನೆ ಯೂಟ್ಯೂಬ್ ಚಾನಲಲ್ಲಿ ಲೈವ್ ಕೊಡ್ತಾರೆ ರಾತ್ರಿ. ನಿಮಗೆ ಆ ಲಿಂಕನ್ನು ನಾವು ಕುಣಿತ ಭಜನೆ ಗ್ರೂಪಲ್ಲಿ, ಹಾಗೆ ನಮ್ಮ ಕುಣಿತ ಭಜನೆ ಲೀಡರ್ಸ್ ಗ್ರೂಪಲ್ಲಿ ಕೂಡ ಆ ಲಿಂಕನ್ನು ನಾವು ಹಾಕ್ತೇವೆ. ನಮ್ಮ ಸಂತೋಷ್ ಪಡೀಲ್ ಇವರ ಮಗಳು ಕೂಡ ಇವತ್ತು ಇಲ್ಲಿ 90% ತಗೊಂಡು ಇಲ್ಲಿ ಪುರಸ್ಕಾರ ಪಡ್ಕೊಂಡಿದ್ದಾಳೆ. ದಯಮಾಡಿ ಅವರಿಗೆ ನಮ್ಮ ನೃತ್ಯ ಭಜನೆ ತಂಡದ ಸಂಚಾಲಕರಾದ ಈ ಪುರಸ್ಕಾರ ಕೊಡುವಾಗ ಎಲ್ಲ ಕಡೆ ಮೊಮೆಂಟ್ ಅಂದ್ರೆ ಅಂತ ಸ್ಮರಣಿಕೆ ಕೊಡ್ತಾರೆ, ಹೌದಲ್ಲ? ಅಲ್ಲಿ ನೋಡಿ, ಅಲ್ಲಿ ಇದೆ ನಮ್ಗೆ ಈಗ ಸಿಕ್ಕಿದ ಇದಂತ, ಹೌದಲ್ಲ? ನಾವು ಇಲ್ಲಿ ಏನ್ ಮಾಡಿದ್ದೇವೆ, ಸ್ಮರಣಿಕೆಯ ಬದಲು ಆ ಸ್ಮರಣಿಕೆಯ ವಿಶೇಷ ಏನಂದ್ರೆ, ನಮ್ಮ ಉದಯ KP ಅವರು ರಾಮಕೃಷ್ಣ ಮಿಷನ್, ನಿಮಗೆ ಗೊತ್ತಾ, ಮಂಗಳದೇವಿಯಲ್ಲಿ ಅಲ್ಲಿ ಒಂದು ಅವರು ಧಾರ್ಮಿಕ ತ್ಯಾಜ್ಯ ಒಂದು ಇದನ್ನು ವಿಲೇವಾರಿ ಮಾಡೋ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದರು ಒಂದು 2 ತಿಂಗಳ ಮುಂಚೆ, ನಿಮ್ಗೆ ಗೊತ್ತಿರಬಹುದು. ಅಲ್ಲಿ 80% ಬಂದದ್ದು ಇದೇ ಸ್ಮರಣಿಕೆ. ಅಂದರೆ ಅದನ್ನು ಅದು ಅಡಿ ಅದರಲ್ಲಿ ಉದಲ್ ತಿಂಪಿನ ಅಂತ ಹೇಳ್ತಾರಲ್ಲ, ಅದು ತಿಂದು ಹಾಗೆ ಇದಾದನ್ನು ಕೊಂಡೋಗಿ ಆ ಇದಕ್ಕೆ ಬೇಕಾಗಿ ಇದು ನಮ್ಮ ಉದಯ ಅವರ ಒಂದು ಕಾನ್ಸೆಪ್ಟ್. ಆ ನಿಮಗೆ ಕೊಟ್ಟ ಹಳದಿ ಬಣ್ಣದ ಬ್ಯಾಗಲ್ಲಿ ಒಂದು ಫ್ಲಾಸ್ಕ್ ಅಂದ್ರೆ ಸ್ಟೀಲ್ ನೀರ್ ಬಾಟಲ್ ಇದೆ, ಮತ್ತೊಂದು ಡೈರಿ ಇದೆ, ಒಂದು ಪಾರ್ಕರ್ ಪೆನ್ ಇದೆ, ಒಂದು ಭಗವದ್ಗೀತೆ ಬುಕ್ ಇದೆ. ನೀವು ತಿಳ್ಕೊಳ್ಬಹುದು ನಮ್ಗೆ ಏನೊಂದು ಹಿಂದೆ ಸ್ಮರಣೆಗೆ ಏನು ಕೊಟ್ಟಿಲ್ಲಲ್ಲ ಅಂತ. ಅದನ್ನೀಗ ನಿಮಗೆ ನಾನು ತಿಳಿಸಿದ್ದಷ್ಟೇ, ಯಾಕಂತ ಹೇಳಿದ್ರೆ ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ ಎಲ್ಲರಿಗೆ. ಈಗ ಕೊನೆಯದಾಗಿ ನಮ್ಮ ಅತಿಥಿಗಳಿಗೆ ಸ್ಮರಣಿಕೆ ಅದನ್ನೇ ಕೊಡಿ. ಹಾಗೆ ಅಶ್ವಿನಿ ಸಂತೋಷ್ ಅವರಿಗೆ ಸಹ ಭಜನಾ ಸಂಚಾಲಕರಾದ ಉದಯ KP ಅವರು, ಸಿಡಾ ಉದಯಶಂಕರ್ ಅವರಿಗೆ ದೀನರಾಜ್ ಕಳು ಅವರಿಗೆ ಸಹ ಸ್ಮರಣಿಕೆ ಉದಯ KP ಅವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಇಲ್ಲಿ ಕುಣಿತ ಭಜನೆ ತಂಡದ ಮಕ್ಕಳಿಗೆ ಇವತ್ತು ಸನ್ಮಾನ. ಈ ಕುಣಿತ ಭಜನೆ ತಂಡದ ಹಿಂದ್ಗಡೆ ಅಂದ್ರೆ ಅವರ ಬ್ಯಾಕ್ ಬೋನ್ ಆಗಿರೋದು ಒಂದು ದೇವಸ್ಥಾನ, ಇಲ್ಲಾಂದ್ರೆ ಒಂದು ಭಜನಾ ಮಂಡಳಿ, ಯಾವುದೋ ಒಂದು ಸಂಸ್ಥೆ ಇರ್ತದೆ. ನಾವು ರಾಮಕೃಷ್ಣ ಮಿಷನ್ ಅವರು ವಿಸರ್ಜನಾ ಅಂತ ಒಂದು ಕಾರ್ಯಕ್ರಮ ಮಾಡಿದೆವು. ತಾವೆಲ್ಲ ಯೂಟ್ಯೂಬಲ್ಲೋ ಇಲ್ಲದ್ರೆ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ, ವಿಸರ್ಜನೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಹಾಳಾದ ದೇವರ ಫೋಟೋಗಳು ಇಲ್ಲದ್ರೆ ಅದರ ತ್ಯಾಜ್ಯಗಳು, ಹೋಮ ಮಾಡ್ತೇವೆ, ಆ ಹೋಮದ ಒಂದು ಗಂಟನ್ನು ಕಟ್ಟಿಕೊಂಡು ಬಿಸಾಕಿರ್ತೀವಿ. ಈ ತರ ದೇವರಿಗೆ ಸಂಬಂಧಪಟ್ಟ ಎಲ್ಲ ವಸ್ತುಗಳನ್ನ ಯಾರ ಮನೆಯಲ್ಲಿ ಇದೆಯೋ ಅದನ್ನ 5 ಜಾಗ, ಒಂದು ಗೋವಿಂದಾಸ್ ಫಾರೆಸ್ಟ್ ಸುರತ್ಕಲ್, ಫಾರಂ ಮಾಲ್, ಸಿಟಿ ಸೆಂಟರ್ ಮಾಲ್, ಭಾರತ್ ಮಾಲ್, ಕದ್ರಿ ದೇವಸ್ಥಾನ ಮತ್ತು ಮಂಗಳದೇವಿ ದೇವಸ್ಥಾನ, ಅಲ್ಲಿ ಅದಕ್ಕೊಂದು ವಿಶೇಷವಾದ ಒಂದು ಬಾಕ್ಸ್ ಇಟ್ಟು ಯಾರ ಮನೆಯಲ್ಲಿ ಈ ತರದ್ದು ತ್ಯಾಜ್ಯ ಇದೆಯೋ ಅದನ್ನು ಅಲ್ಲಿ ಹಾಕಬೇಕು ಅನ್ನೋದೊಂದು 10 ದಿನದ ಕಾರ್ಯಕ್ರಮ. 10 ದಿನದ ಕಾರ್ಯಕ್ರಮದಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ, ನಾವು ಕಲೆಕ್ಟ್ ಮಾಡಿದ್ದು 22,000 ದೇವರ ಫೋಟೋಗಳು. ಜಸ್ಟ್ ಇಮ್ಯಾಜಿನ್, 22,000. ಆಮೇಲೆ ಸಾಧಾರಣ ಒಂದು 7,000 ರಿಂದ 8,000 ಈ ತರದ ಮೊಮೆಂಟಗಳು.
ನಾವು ಕಲೆಕ್ಟ್ ಮಾಡಿದ್ದು ಹಿತ್ತಾಳೆ, ತಾಮ್ರ ಮತ್ತೆ ಬೆಳ್ಳಿದ್ದು 1/4 kg ಅಷ್ಟು ಐಟಮ್ಗಳು. ಅದನ್ನೆಲ್ಲ ಒಂದು ಕರಗಿಸಿ ಅದನ್ನು ಕದ್ರಿ ದೇವಸ್ಥಾನ ಕೊಟ್ಟಿದ್ದೀವಿ. ನಾನು ಈ ಮಾತನ್ನು ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಯಾರು ಕುಣಿತ ಭಜನೆ ತಂಡದ ದೇವಸ್ಥಾನ ಭಜನೆ ಮಂದಿರದವರು ಯಾರು ಇದ್ದೀರಿ ನಿಮ್ಮ ಪರಿಸರದಲ್ಲಿ, ಯಾಕಂತ ಹೇಳಿದ್ರೆ ನಾವು ಆ ಕಾರ್ಯಕ್ರಮವನ್ನು ಮಾಡಿದ್ದು ಬರೀ ಮಂಗಳೂರು ನಗರದ ಸರೌಂಡಿಂಗ್ ಅಲ್ಲಿ ಮಾತ್ರ. ಈಗ ನಿಮ್ಮ ದೇವಸ್ಥಾನದ ಅಕ್ಕಪಕ್ಕದ ಪರಿಸರದಲ್ಲಿ ಈ ಥರದ್ದು ಏನಾದರೂ ತ್ಯಾಜ್ಯವನ್ನು ನೀವು ಕಲೆಕ್ಟ್ ಮಾಡಬೇಕು ಅನ್ನೋ ಏನಾದರೂ ನಿಮ್ಮ ಹತ್ರ ಒಂದು ಈ ಕಾರ್ಯಕ್ರಮ ಮಾಡೋದರ ಇದ್ದರೆ ನೀವು ಮಾಡ್ಬೋದು. ಮಾಡಿ ಅದಕ್ಕೊಂದು ಲಿಮಿಟ್ ಟೈಮ್ ಕೊಡಬೇಕು. 7 ದಿನದೊಳಗೆ ನೀವು ಇಂಥ ಜಾಗದಲ್ಲಿ ತಂದು ಕೊಡಬೇಕು ಅಂತೇಳಿ. ತಂದ ಮೇಲೆ ದೇವರ ಫೋಟೋ ಇದ್ದರೆ ಅದರ ಫ್ರೇಮ್ ಬೇರೆ, ದೇವರ ಫೋಟೋ ಬೇರೆ, ಆಮೇಲೆ ಗ್ಲಾಸ್ ಬೇರೆ, ಇದನ್ನು ಸೆಗ್ರಿಗೇಷನ್ ಮಾಡಬೇಕು. ಸೆಗ್ರಿಗೇಷನ್ ಮಾಡಿ ನಮ್ದೊಂದು MRF ಅಂತ ಒಂದು ಪ್ಲಾಂಟ್ ಇದೆ, ರಾಮಕೃಷ್ಣ ಮಿಷನ್ ಇದು, ಅಲ್ಲಿ ಹೋಗಿ ಮುಟ್ಟಿಸಬೇಕು. ನಿಮಗೆ ಈ ಬಗ್ಗೆ ಯಾಕಂತ ಹೇಳಿದ್ರೆ ನಾವು ಕುಣಿತ ಭಜನೆ ಜೊತೆಗೆ ಸಮಾಜಮುಖಿಯಾಗಿ ಏನಾದ್ರು ಒಂದು ಕೆಲಸ ಮಾಡಬೇಕು, ಸಮಾಜಕ್ಕೆ ಏನಾದ್ರು ಒಂದು ಮೆಸೇಜ್ ಕೊಡಬೇಕಾದ್ರೆ ಈ ಥರದ ಕೆಲಸ ಮಾಡಬೇಕು. ಈ ಥರದ ಕೆಲಸ ಯಾರು ಮಾಡಲ್ಲ. ನೀವು ನಮಗೆ ಆಸ್ಟ್ರೇಲಿಯಾ, ದುಬೈಯಿಂದಲೂ ಕಾಲ್ ಬಂದಿದೆ, ಮಂಗಳೂರಿನವರು, ಸರ್ ನನ್ನ ಹತ್ರ ತುಂಬ ಫೋಟೋ ಇದೆ ಸರ್, ನಾವು ಕೊರಿಯರಲ್ಲಿ ನಾವೇ ಖರ್ಚು ಮಾಡಿ ಕಳಿಸ್ತೀವಿ ರಾಮಕೃಷ್ಣ ಮಿಷನ್ಗೆ, ಹೇಗಾದರೂ ಮಾಡಿ 3 ವರ್ಷದಿಂದ ಇದೆ, ಬಿಸಾಡ್ಲಿಕ್ಕೆ ಆಗೋದಿಲ್ಲ, ನಾವು ನಂಬಿದ ದೇವರು ಅಂತ. ಆ ಥರದ ಒಂದು ಮೆಂಟಾಲಿಟಿ ಎಲ್ಲರದ್ದು ಇರುತ್ತೆ. ಯಾವುದಾದ್ರೂ ಸಂಘ ಸಂಸ್ಥೆಗಳು ಈ ಥರ ಕಾರ್ಯಕ್ರಮ ಮಾಡೋದಿದ್ರೆ ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಏನು ಬೇಕು ಅದರ ಬಗ್ಗೆ ಅದರ ಸಲಹೆ ಸೂಚನೆಗಳನ್ನು ನಾನು ಕೊಡ್ತೀನಿ. ಥ್ಯಾಂಕ್ ಯು. ಜೈ ಶ್ರೀರಾಮ್. ಭಜನಾ ತಂಡ ಪಡಿ ಇವರ ಸಹಯೋಗದಲ್ಲಿ ಇಂದು ನಡೆದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಶ್ರೀ ಸಚಿನ್ ಕುಮಾರ್ ಇವರಿಗೆ ನಮ್ಮ 2 ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಇಂದಿನ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶ್ರೀಮತಿ ಅಶ್ವಿನಿ ಸಂತೋಷ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶ್ರೀಮತಿ ಸ್ಮಿತಾ ಉದಯ್ ಶಂಕರ್ ಗಟ್ಟಿ ಇವರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೋರ್ವ ಅತಿಥಿ ಶ್ರೀ ದೀನರಾಜ್ ಕಳವಾರು ಇವರಿಗೂ ನಮ್ಮ 2 ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀಮತಿ ತೇಜಾಕ್ಷಿ ಮೋಹನ್, ಅಧ್ಯಕ್ಷರು ಸರ್ವಶಕ್ತಿ ಮಹಿಳಾ ಮಂಡಳಿ, ಹಾಗೂ ಶ್ರೀ ಉದಯ್ ಚಂದ್ರ ಕೇಟಿ, ಸಂಚಾಲಕರು ಸರ್ವಶಕ್ತಿ ನೃತ್ಯ ಭಜನಾ ತಂಡ, ಇವರಿಗಿಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಇಂದು ಆಗಮಿಸಿದ ವಿವಿಧ ಭಜನಾ ತಂಡದ ಸಂಚಾಲಕರಿಗೂ ನಮ್ಮ 2 ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಇಂದು ಪ್ರತಿಭಾ ಪುರಸ್ಕಾರ ಪಡೆದ ಎಲ್ಲಾ ವಿದ್ಯಾರ್ಥಿಗಳಿಗೂ ಹಾಗೂ ಅವರ ಪೋಷಕರಿಗೂ ನಮ್ಮ 2 ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇಂದಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಉಚಿತವಾಗಿ ಸ್ಥಳಾವಕಾಶ ನೀಡಿದ ಶ್ರೀ ದೇವದಾಸ್ ಇಂದಿರಾ ದಂಪತಿಗಳಿಗೆ ನಮ್ಮ ತುಂಬ ಹೃದಯದ ಕೃತಜ್ಞತೆಗಳು. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಪೀಠೋಪಕರಣಗಳನ್ನು ಒದಗಿಸಿದ ಪ್ರಜ್ವಲ್ ಎರೆಂಜರ್ಸ್ ಇದರ ಮಾಲಕರಾದ ಶ್ರೀ ಹರೀಶ್ ಇವರಿಗೂ ತುಂಬ ಹೃದಯದ ಧನ್ಯವಾದಗಳು. ಇಂದಿನ ಸಮಾರಂಭಕ್ಕೆ ಆಗಮಿಸಿದ ಭಜನಾ ತಂಡದ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಮಾತೃ ಸಂಸ್ಥೆಯಾದ ಸರ್ವಶಕ್ತಿ ಮಹಿಳಾ ಮಂಡಳಿಯ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಸರ್ವ ಸದಸ್ಯರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ಸರ್ವಶಕ್ತಿ ನೃತ್ಯ ಭಜನಾ ತಂಡದ ಎಲ್ಲ ಸಂಚಾಲಕರಿಗೂ ತುಂಬ ಹೃದಯದ ಧನ್ಯವಾದಗಳು. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು. ಇಲ್ಲಿಗೆ ಹಾಗೆ ಛಾಯಾಗ್ರಾಹಕರಾಗಿ ಆಗಮಿಸಿದ ಸಂತೋಷ್ ಹಾಗೂ ಉದಯ್ ಇವರಿಬ್ಬರಿಗೂ ಧನ್ಯವಾದಗಳು. ಇಲ್ಲಿಗೆ ನನ್ನ ಧನ್ಯವಾದ ಸಮರ್ಪಣೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಸೊಗಸಾಗಿ ಧನ್ಯವಾದ ಸಮರ್ಪಣೆ ಮಾಡಿದ ಸಂಘಟನೆ ಕಾರ್ಯದರ್ಶಿಯಾದ ಗೌತಮಿ ಅವರಿಗೆ ಧನ್ಯವಾದಗಳು. ವಿನಾಯಕ ಜಯ ಹೇ ಭಾರತ ಭಾಗ್ಯ ಮರಾಠ ದ್ರಾವಿಡ ಉತ್ಕಲ ವಂಗಾ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉತ್ಸಲ ಜಲಧಿ ತರಂಗಾ तव शुभ नामे जागे तव शुभाशिष मागे
गाये तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे। बोलो भारत माता की, सनातन हिंदू धर्म की।